ಹಲೋ ಎವ್ರಿವನ್, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ನನ್ನ ಆಡಿಯೋ ವಿಡಿಯೋ ಓಕೆ ಅಲ್ವಾ? ಎಲ್ಲ ಓಕೆ ಇದ್ರೆ ಓಕೆ ಅಂತ ಹೇಳಿ, ಸೊ ದಟ್ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ ಓಕೆ. ಮತ್ತೆ ವಿಡಿಯೋನು ಬರ್ತಾ ಇಲ್ಲ. ಇಲ್ಲ ಮೇಡಮ್, ವಿಡಿಯೋ ಬರ್ತಿದೆ ನೋಡಿ. ನಿಮ್ದು ಏನಾದ್ರು ನೆಟ್ವರ್ಕ್ ಇಶ್ಯೂ ಇರ್ತದೆ, ಏಕೆಂದ್ರೆ ಈ ವಿಡಿಯೋ ಪ್ರಾಬ್ಲಮ್ ಆದ್ರೆ ಎಲ್ರಿಗೂ ಪ್ರಾಬ್ಲಮ್ ಆಗ್ಬೇಕು, ಅದಕ್ಕೆ. ಬರ್ತಾ ಇದೆ ಸರ್, ಪಿಪಿಟಿ ಬರ್ತಾ ಇದೆ, ಶೋ ಆಗ್ತಿದೆ. ಓಕೆ ಓಕೆ, ಡನ್. ವಿಲ್ ಸ್ಟಾರ್ಟ್ ನಾವು. ಮೇಬಿ ನನಗ್ ಮಾತ್ರ ತೋರಿಸ್ತಾ ಇಲ್ಲ ಅನ್ಸುತ್ತೆ. ಹೌದು ಹೌದು, ಪರ್ಸನಲ್ ಇಶ್ಯೂಸ್, ಪರ್ಸನಲ್ ಪ್ರಾಬ್ಲಮ್ಸ್ ನೀವೇ ಫೈಂಡ್ ಔಟ್ ಮಾಡ್ಕೋಬೇಕು, ನಾವೇನು ಮಾಡೋಕ್ಕಾಗೋದಿಲ್ಲ. ಓಕೆ, ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ ಇವತ್ತು. ಸೊ ಎಲ್ಲರೂ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಮ್ಯೂಟ್ ಮಾಡ್ಕೊಂಡ್ರೆ ನಾನು ಒಂದು ಸ್ವಲ್ಪ ಬೇಗ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ಒಂದು ಸ್ವಲ್ಪ ಬೇಗ ಮುಗಿಸ್ಬೋದು, ಜಾಸ್ತಿ ಕಾನ್ಸೆಪ್ಟ್ಸ್ ಅನ್ನ ಕವರ್ ಮಾಡ್ಬೋದು, ಏನೆಲ್ಲ ಹೇಳ್ಬೋದು ಅದನ್ನೆಲ್ಲ ಹೇಳಕ್ಕಾಗ್ತದೆ, ಅದಕ್ಕೆ. ಓಕೆ, ಸೊ ಫಸ್ಟ್ ಇವತ್ತಿನ ಕ್ಲಾಸು ಏನೆಲ್ಲ ಇರ್ತದೆ ಅದ್ರ ಬಗ್ಗೆ ಒಂದು ಓವರ್ ವ್ಯೂ ನೋಡ್ಬಿಡೋಣ. ಎವಲ್ಯೂಷನ್. ಸೊ KMF ಇವತ್ತಿನ ಕ್ಲಾಸ್ ನ ಓವರ್ ವ್ಯೂ ನೋಡೋದಕ್ಕನ್ನ ಬದಲು ನಿಮ್ KMF ನ ಒಂದು ಓವರ್ ವ್ಯೂ ಮತ್ತೆ ಕೋಆಪರೇಟಿವ್ಸ್ ನ ಒಂದು ಓವರ್ ವ್ಯೂ ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಈ ಒಂದು ಕ್ಲಾಸಸ್ ನಿಮಗೆ ಈ ಒಂದು ನೋಟ್ಸ್ ಬೋತ್ ಇಂಗ್ಲಿಷ್ ಅಂಡ್ ಕನ್ನಡದಲ್ಲಿ ಸಿಗ್ತದೆ. ಇವಾಗ ಸದ್ಯಕ್ಕೆ ನಾನು ಇಂಗ್ಲಿಷ್ ಅಲ್ಲಿ ಎಲ್ಲ ನಿಮ್ಗೆ ಓರಿಯಂಟೇಷನ್ ಕ್ಲಾಸ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಡೋಂಟ್ ವರಿ, ಬೋತ್ ಇಂಗ್ಲಿಷ್ ಅಂಡ್ ಕನ್ನಡ ಎರಡರಲ್ಲೂ ಇರ್ತದೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನಮ್ಗಿಲ್ಲ ಸರ್ ಅಂತ ಮತ್ತೆ ನೀವು ಪ್ರಶ್ನೆ ಮಾಡಕ್ ಹೋಗ್ಬೇಡಿ, ಅದೊಂದು ಕ್ಲಾರಿಟಿ ಕೊಡ್ತಿದ್ದೀನಿ. ಸೊ ನಿಮಗೆ KMF ಅಲ್ಲಿ ಏನ್ ಬರ್ತದೆ, ಎವಲ್ಯೂಷನ್ ಎಲ್ಲಿಂದ ಸ್ಟಾರ್ಟ್ ಆಯ್ತು, KDDC ಹೆಂಗೆ KMF ಕನ್ವರ್ಟ್ ಆಯ್ತು, ಮೊದಲು ಎಷ್ಟೊಂದು 13 ಮಿಲ್ಕ್ ಯೂನಿಯನ್ಸ್ ಇತ್ತು, ಇವಾಗ 16 ಆಯ್ತು, 16 ಮಿಲ್ಕ್ ಯೂನಿಯನ್ಸ್ ಯಾವುವು ಅದ್ರ ಬಗ್ಗೆ, ಮತ್ತೆ KMF ಮೊದಲು ಎಷ್ಟೊಂದು ಪ್ರೊಡಕ್ಷನ್ ಮಾಡ್ತಿತ್ತು, ಇವಾಗ ಎಷ್ಟೊಂದು ಪ್ರೊಡಕ್ಷನ್ ಮಾಡ್ತಿದೆ, ಅಂದ್ರೆ ಹಾಲಿನ ಉತ್ಪಾದನೆ ಎಷ್ಟೊಂದು ಆಗ್ತಿದೆ, ಮತ್ತೆ ಆಪರೇಷನ್ ಫ್ಲಡ್ 2 and 3 1 ಇದ್ರ ಬಗ್ಗೆ ಮಾಹಿತಿ. ಆಪರೇಷನ್ ಫ್ಲಡ್ 1 ಅಲ್ಲಿ ಏನಾಯ್ತು, ಆಪರೇಷನ್ ಫ್ಲಡ್ ಅಂದ್ರೆ ಏನು, ಅದು ಮತ್ತೆ ವೈಟ್ ರೆವಲ್ಯೂಷನ್ ನ ಲಿಂಕ್ ಏನು ಅದ್ರ ಬಗ್ಗೆ, ಮತ್ತೆ ನಮ್ಮ NTDB ಬಗ್ಗೆ ಮಾಹಿತಿ. ಇದು ಆಲ್ರೆಡಿ ನಿಮ್ಗೆ ಕೋಆಪರೇಟಿವ್ ಕ್ಲಾಸಸ್ ಅಲ್ಲಿ ಮಾಡಿದೀನಿ. ಒಂದ್ ಸ್ವಲ್ಪ ಇಲ್ಲಿ ಎಕ್ಸ್ಕ್ಲೂಸಿವ್ ನಾವು KMF ಬಗ್ಗೆ ನೋಡ್ತೀವಿ. ಈ ಒಂದು ಕ್ಲಾಸಸ್ KMF ಕ್ಲಾಸಸ್ ಅಂತ ಹೇಳಿದ್ರೆ ನಿಮಗೆ KMF ಏನು, ನಿಮ್ಮ ಕೋಆಪರೇಟಿವ್ ಸೆಕ್ಟರ್ 3 ಸ್ಟ್ರಕ್ಚರ್ಸ್ ಅಲ್ಲಿ ಇರ್ತದೆ, ಪ್ರೈಮರಿ, ಸೆಕೆಂಡರಿ ಮತ್ತೆ ಟರ್ಷರಿ. ಪ್ರೈಮರಿಯಲ್ಲಿ ನಿಮ್ಮ ಪ್ರೈಮರಿ ಡೈರಿ ಕೋಆಪರೇಟಿವ್ಸ್, ಮತ್ತೆ ಸೆಕೆಂಡರಿಯಲ್ಲಿ ನಿಮಗೆ ಯೂನಿಯನ್ಸ್, ಏನು ಇವಾಗ ಶಿವಮೊಗ್ಗ ಡೈರಿ ಇದೆ ಅದು ಒಂದು ಯೂನಿಯನ್ ಆಗ್ತದೆ, ಅದು ಸೆಕೆಂಡರಿ ಲೆವೆಲ್ ಅಲ್ಲಿ ಇರ್ತದೆ ಯೂನಿಯನ್ಸ್. ಮತ್ತೆ ಟರ್ಷರಿ ಟಾಪ್ ಲೆವೆಲ್ ಅಲ್ಲಿ ನಿಮಗೆ ಫೆಡರೇಷನ್ ಬರ್ತದೆ. ಫೆಡರೇಷನ್ ಇಸ್ ನಥಿಂಗ್ ಬಟ್ KMF. ನೀವೆಲ್ಲರೂ ಯಾವ ಎಕ್ಸಾಮ್ ಓದ್ತಿದ್ದೀರಲ್ಲ ಅದ್ರ ಬಗ್ಗೆ. ಮತ್ತೆ ನಿಮಗೆ KMF ನ ಒಂದ್ ಸ್ವಲ್ಪ ಮಾಹಿತಿ ಕೊಡೋಣ. ಎಷ್ಟೊಂದು ಲೀಟರ್ಸ್ ಆಫ್ ಮಿಲ್ಕ್ ಪ್ರೊಡಕ್ಷನ್ ಆಗ್ತಿದೆ, ಇದರ ವರ್ಕಿಂಗ್ ಸ್ಟೈಲ್ ಏನು, ಮತ್ತೆ ನಿಮ್ಗೆ ನಂದಿನಿ ಬ್ರ್ಯಾಂಡ್, ಈ ಒಂದು KMF ಗೆ ಬ್ರ್ಯಾಂಡ್ ಅಂಬಾಸಿಡರ್ ಯಾರ್ಯಾರು, ಮೊದಲು ಯಾರ್ಯಾರು ಇದ್ದರು, ಅದು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳಬಹುದು. ಯಾಕಂದ್ರೆ ಸುಮಾರು ಜನ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಿ ಬಂದಿದ್ದಾರೆ. ಇದರಲ್ಲಿ ಆಡ್ ಒನ್ ಔಟ್ ಯಾವುದು, ಇದರಲ್ಲಿ ಯಾರು ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಇಲ್ಲ ಅಂತ ಕ್ವಶನ್ ಕೇಳುವ ಸಾಧ್ಯತೆಗಳು ನಿಮ್ಗೆ ಇರ್ತದೆ. ಓಕೆ ನೋಡಿ, ಇವಾಗ 16 ಮಿಲ್ಕ್ ಯೂನಿಯನ್ಸ್ ಇದಾವೆ, ಮೊದಲು 13 ಇತ್ತು. ಸೊ ಅದ್ರ ಬಗ್ಗೆ, ಮತ್ತೆ ಫಸ್ಟ್ ಡೈರಿ ಯಾವುದು ಕರ್ನಾಟಕದಲ್ಲಿ, ಮತ್ತೆ ಅದು ಎಲ್ಲಿ ಬಂತು ಅದ್ರ ಬಗ್ಗೆ, ಮತ್ತೆ ಇವಾಗ ಪ್ರೆಸೆಂಟ್ ಇರುವ KMF ನ ಆಬ್ಜೆಕ್ಟಿವ್ಸ್ ಏನು ಅದ್ರ ಬಗ್ಗೆ, ಮತ್ತೆ ನಿಮ್ಗೆ ಸರ್ಪ್ಲಸ್ ಮಿಲ್ಕ್ ಅಂದ್ರೆ ಹೆಚ್ಚಿನ ಮಟ್ಟ ಮಿಲ್ಕ್ ಬಂದ್ರೆ ಅದನ್ನ ಏನ್ ಮಾಡ್ತಾರೆ, ಮತ್ತೆ ಮಿಲ್ಕ್ ಕಡಿಮೆ ಆದಾಗ ಡೈರಿ ಒಕ್ಕೂಟದಲ್ಲಿ ಏನ್ ಮಾಡ್ತಾರೆ ಅದ್ರ ಬಗ್ಗೆ ಮಾಹಿತಿ. ಸೊ ಇಲ್ಲಿ ನೋಡಿ, ಆಬ್ಜೆಕ್ಟಿವ್ಸ್ ಎನ್ಶೂರ್ ಅಶ್ಯೂರ್ಡ್ ಅಂಡ್ ರೆಮ್ಯುನರೇಟೆಡ್ ಮಾರ್ಕೆಟ್ ಫಾರ್ ಮಿಲ್ಕ್ ಅಂಡ್ ಪ್ರೊಡ್ಯೂಸ್ಡ್ ಬೈ ಫಾರ್ಮರ್ಸ್. ಸೊ ಮೈನ್ಲಿ ನಿಮ್ಮ ಡೈರಿ ಆಗಿರುವ ಒಂದು ಮೈನ್ ಏಮ್ ಏನಂತ ಹೇಳಿದ್ರೆ ಫಾರ್ಮರ್ಸ್ಗೆ ಹೆಲ್ಪ್ ಮಾಡೋದಕ್ಕೆ. ಸೊ ಆದ್ದರಿಂದ ಫಾರ್ಮರ್ಗೆ ಒಂದು ಮಿಲ್ಕ್ ಸೇಲ್ ಮಾಡೋದಕ್ಕೆ ಒಂದು ಮಾರ್ಕೆಟ್ ಅನ್ನು ಪ್ರೊವೈಡ್ ಮಾಡೋದು ನಿಮ್ಮ KMF ನ ಪ್ರೈಮರಿ ಆಬ್ಜೆಕ್ಟಿವ್ ಆಗಿರ್ತದೆ. ಮತ್ತೆ ಕ್ವಾಲಿಟಿ ಮಿಲ್ಕ್ ಪ್ರೊವೈಡ್ ಮಾಡಬೇಕು, ಅಂದ್ರೆ ಕಲಬೇರಿಕೆ ಇಲ್ಲದ ಮಿಲ್ಕ್, ಏನಂದ್ರೆ ತುಂಬಾ ಅಡಲ್ಟ್ರೇಷನ್ಸ್ ಅದು ಇದು ಆಗ್ತಾ ಇರ್ತವೆ, ಅದನ್ನ ಹೇಗೆ ಕಾಪಾಡೋದು, ಅದನ್ನ ಕಾಪಾಡಿ ಮತ್ತೆ ಒಂದು ಉತ್ತಮ ಗುಣಮಟ್ಟವಾದ ಹಾಲನ್ನು ಹೇಗೆ ರೈತರು ತಲುಪಿಸಬೇಕು ಅನ್ನೋದ್ರ ಬಗ್ಗೆ. ಮತ್ತೆ ಬಿಲ್ಡ್ ಅಂಡ್ ಡೆವಲಪ್ ವಿಲೇಜ್ ಲೆವೆಲ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್. ವಿಲೇಜ್ ಲೆವೆಲ್ ಅಲ್ಲಿ ಇವಾಗ ನಿಮ್ ಕೋಆಪರೇಟಿವ್ಸ್ ಎಲ್ಲಿ ಸ್ಟಾರ್ಟ್ ಆಗ್ತದೆ, ಸಹಕಾರ ಸಂಘಗಳು ಎಲ್ಲಿ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಅಲ್ವಾ. ಸೊ ಅದ್ರ ಬಗ್ಗೆ ಇದೆಲ್ಲ ಅಬ್ಜೆಕ್ಟಿವ್ಸ್ ನೋಡೋಣ ಕ್ಲಾಸಸ್ ಅಲ್ಲಿ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮತ್ತೆ KMF ಆಸ್ ಎ ಕಂಪನಿ ಅದರ ಅಬ್ಜೆಕ್ಟಿವ್ಸ್ ಏನು. ಓಕೆ, ಮತ್ತೆ ಅಡ್ರೆಸ್, ಇವಾಗ KMF ಹೆಡ್ ಆಫೀಸ್ ಎಲ್ಲಿದೆ, ಮೈನ್ ಅಡ್ರೆಸ್ ಏನು, ಇದು ನಿಮಗೆ ಕ್ವಶನ್ಸ್ ಅಲ್ಲಿ ಬರುವ ಸಾಧ್ಯತೆಗಳಿರ್ತವೆ. ಅದಕ್ಕೆ ಮತ್ತೆ ಎಲ್ಲರೂ ಕೇಳ್ತಿರ್ತಾರಲ್ಲ, ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಯಾವುದು, ನಿಮ್ಮ ಶಿವಮೊಗ್ಗ ಡೈರಿ ಆಗಲಿ ಆ ಡೈರಿ ಇರ್ತದೆ, ಆ ಡೈರಿ ಬಗ್ಗೆ ಓದಬೇಕಾಗಿರ್ತದೆ. ಮತ್ತೆ KMF ನ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್, ಅದೇ ರೀತಿ ನಿಮಗೆ ಬೇರೆ ದೊಡ್ಡ ದೊಡ್ಡ ಒಕ್ಕೂಟಗಳ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಅನ್ನು ನೋಡ್ಬೇಕಾಗಿರ್ತದೆ, ಅದ್ರ ಬಗ್ಗೆನೂ ನೋಡ್ತಾ ಹೋಗೋಣ.
ಓಕೆ, ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಯಾವ್ದಾವ್ದಿದಾವೆ, ಮತ್ತೆ ಫ್ಯೂಚರ್ ಪ್ರಾಜೆಕ್ಟ್ಸ್. ಆನ್ಗೋಯಿಂಗ್ ಅಂದ್ರೆ ಇವಾಗ ಸದ್ಯಕ್ಕೆ ನಡೀತಿರುವ, ಅಂದ್ರೆ ಇವಾಗ ನಾವು ಹೇಳ್ತೀವಲ್ಲ, ಆ, ಏನು ಅಂದ್ರೆ ನಿಮ್ಗೆ ಆನ್ಗೋಯಿಂಗ್ ಒಂದು ಪೂಜೆ ಮಾಡಿಬಿಟ್ಟು ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಆ ತರ ಪ್ರಾಜೆಕ್ಟ್ಸ್ ಯಾವ್ದಿದಾವೆ ಅಂತ. ಸೊ ಇಲ್ಲಿ ನೋಡಿ, ಹಾಸನದಲ್ಲಿ ಮೆಗಾ ಡೈರಿ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಹಾಸನ ಮತ್ತೆ ಶಿವಮೊಗ್ಗದಲ್ಲಿರೋರಿಗೆ. ಆ ತರದ ಮೈನ್ ಅಂತಲ್ಲ, ಪ್ರತಿಯೊಂದು ಟಾಪಿಕ್ ಅನ್ನ, ಪ್ರತಿಯೊಂದು ಪಾಯಿಂಟ್ ಅನ್ನ ನೋಡ್ತಾ ಹೋಗೋಣ. ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಯಾವುದು, ಮತ್ತೆ ಫ್ಯೂಚರ್ ಅಲ್ಲಿ ಯಾವ್ದೆಲ್ಲ ಪ್ರಾಜೆಕ್ಟ್ಸ್ ಬರ್ತಿದಾವೆ ನೋಡಿ. ಮೆಗಾ ಡೈರಿ ಅಟ್ ಮಂಡ್ಯ ಡೈರಿಯಲ್ಲಿ ಒಂದು ಮೆಗಾ ಡೈರಿ ಬರ್ತಿದೆ. 8ರಿಂದ 12 ಲಕ್ಷ ಲೀಟರ್ಸ್ ಪರ್ ಡೇ ಕೆಪಾಸಿಟಿಯ ಒಂದು ಮೆಗಾ ಡೈರಿ ಬರ್ತಿದೆ. ಮೆಗಾ ಡೈರಿ ಅಂತ ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಲೆವೆಲ್ ಆಫ್ ಮಿಲ್ಕ್ ಪ್ರೊಸೆಸಿಂಗ್ ವಿಲ್ ಬಿ ವೆರಿ ಹೈ, ಆದ್ರಿಂದ ಮೆಗಾ ಡೈರಿ ಅಂತ ಹೇಳ್ತೀವಿ. ಮತ್ತೆ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಇರ್ತದೆ, ಆಟೋಮೇಷನ್ ಗಳು ಇರ್ತದೆ, ಸ್ಕ್ಯಾಡಾ ಸಿಸ್ಟಮ್ ಅನ್ನ ಉಪಯೋಗಿಸ್ಕೊಂಡು ಎಲ್ಲ ಮಾಡ್ತಿರ್ತಾರೆ. ಓಕೆ, ಇದೆಲ್ಲ ಆದ್ಮೇಲೆ ನಿಮಗೆ ಫ್ಯೂಚರ್ ಪ್ರಾಜೆಕ್ಟ್ಸ್ ಇವೆಲ್ಲ ನಿಮ್ಗೆ KMF ಅಲ್ಲಿ ಓದ್ಬೇಕಾಗಿರ್ತದೆ ನೋಡಿ, ಸುಮಾರು ಬಂದಿದೆ. ಮತ್ತೆ ವಿಷನ್ ಅಂಡ್ ಮಿಷನ್ ಇದ್ರ ಬಗ್ಗೆನೂ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ನಿಮಗೆ ಇದ್ರ ಬಗ್ಗೆ ಓದ್ಬೇಕಾಗಿರ್ತದೆ. ಓಕೆ, ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಅದಕ್ಕೆ ನಾನು ಸ್ವಲ್ಪ ಇದು ಮಾಡಿದ್ದೀನಿ. ತೊಂದರೆ ಇಲ್ಲ, ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ. ಏನು ಪ್ರಾಬ್ಲಮ್ ಆಗಿಲ್ಲ, ಸ್ವಲ್ಪ ನಂಗೆ ಟೈಮ್ ಕೊಡಿ ಸಾಕು. ಓಕೆ, ಮತ್ತೆ ಎವಲ್ಯೂಷನ್ ಹೇಗಾಯ್ತು KMF ಅದ್ರ ಬಗ್ಗೆ ಮಾಹಿತಿ. ಆದ್ಮೇಲೆ ಆರ್ಗನೈಸೇಷನ್ ಬಗ್ಗೆ, ಕಂಪ್ಲೀಟ್ KMF ನ ಆರ್ಗನೈಸೇಷನ್, ಎಷ್ಟೊಂದು ವಿಲೇಜಸ್ ಬರ್ತವೆ, ಮತ್ತೆ ಎಷ್ಟೊಂದು ಜನ ಮೆಂಬರ್ಸ್, ಮತ್ತೆ ನಿಮಗೆ ಅಂದ್ರೆ ಮೆಂಬರ್ಸ್ ಅಂದ್ರೆ ಯಾರು, ನಿಮ್ಗೆ ಸದಸ್ಯರು ಇರ್ತಾರಲ್ಲ ಒಂದು ಡೈರಿ ಕೋಆಪರೇಟಿವ್ ಅಲ್ಲಿ ಎಷ್ಟೊಂದು ಜನ ಕರ್ನಾಟಕದಲ್ಲಿ ಸದಸ್ಯರಿದ್ದಾರೆ ಅದರ ಬಗ್ಗೆ. ಮತ್ತೆ ಡೈರಿ ಕೋಆಪರೇಟಿವ್ ಸೊಸೈಟೀಸ್ ಅಂದ್ರೆ ಪ್ರೈಮರಿ ಲೆವೆಲ್ ಅಲ್ಲಿ ಇರ್ತದೆ, ಮರ್ತಾ ಹೋಗ್ಬೇಡಿ. ನಿಮ್ಗೆ ಸೆಕೆಂಡರಿ ಲೆವೆಲ್ ಅಲ್ಲಿ ಯೂನಿಯನ್ಸ್ ಬರೋದು. ಯೂನಿಯನ್ಸ್ 16 ಇದಾವೆ, ಬಟ್ ಪ್ರತಿಯೊಂದು ಯೂನಿಯನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ನಿಮ್ಮ ಡೈರಿ ಕೋಆಪರೇಟಿವ್ ಸೊಸೈಟೀಸ್ ಬರ್ತವೆ. ಆ ಒಂದು ಕೋಆಪರೇಟಿವ್ಸ್ ಎಷ್ಟೊಂದು ಇದಾವೆ, ಮತ್ತೆ ಎಷ್ಟೊಂದು ಲೀಟರ್ಸ್ ಆಫ್ ಮಿಲ್ಕ್ ಪ್ರಕ್ಯೂರ್ ಆಗ್ತಿದೆ, ಮತ್ತೆ ಪ್ರಾಡಕ್ಟ್ಸ್ ಅಂದ್ರೆ ಉತ್ಪನ್ನಗಳು ಎಷ್ಟೊಂದು ಇದಾವೆ ಅದ್ರ ಬಗ್ಗೆ ಮಾಹಿತಿ, ಮತ್ತೆ ಯಾವ್ದೆಲ್ಲ ಉತ್ಪನ್ನಗಳು ಅದನ್ನು ನೋಡ್ತಾ ಹೋಗೋಣ. ಮತ್ತೆ ಯೂನಿಯನ್ ಮತ್ತೆ ಯೂನಿಟ್ಸ್ ಗೆ ಡಿಫ್ರೆನ್ಸ್ ಏನು ಅದ್ರ ಬಗ್ಗೆ ನೋಡೋಣ. ಮತ್ತೆ ಆರ್ಗನೈಸೇಷನ್ ಬಗ್ಗೆ, ಮತ್ತೆ ಆರ್ಗನೈಸೇಷನ್ ನ ಮೈಲ್ ಸ್ಟೋನ್ಸ್, ಪ್ರತಿಯೊಂದು ವರ್ಷದ್ದು ಮೈಲ್ ಸ್ಟೋನ್ಸ್ ಇದಾವೆ. ನಿಮ್ಮ KMF ಯಾವಾಗ KDDC ಇಂದ KMF ಆಯ್ತು, ಅವಾಗ್ಲಿಂದ ಮೈಲ್ ಸ್ಟೋನ್ ಪ್ರತಿಯೊಂದು ವರ್ಷದಲ್ಲೂ ಒಂದೊಂದು ಮೈಲ್ ಸ್ಟೋನ್ಗಳು ಅಂದ್ರೆ ಮೈಲಿಗಳು ಅಂತ ಹೇಳ್ತೀವಲ್ಲ, ಅಂದ್ರೆ ಮೇಜರ್ ಅಚೀವ್ಮೆಂಟ್ಸ್ ಆಫ್ ಡೈರಿ. ಅದು 2025 ಸಾಧ್ಯತೆ ಇದೆ ಸರ್. ಹೇಳಿ ಸರ್. ನೋಡಿ, ನಾನು ಕ್ಲಾಸ್ ಮಾಡುವಾಗ ನಿಮ್ಗೆ ಸಮಯ ಕೊಡ್ತೀನಿ, ನೀವು ಕ್ವಶನ್ಸ್ ಕೇಳೋದಕ್ಕೆ. ನಾನು ಪರ್ಟಿಕ್ಯುಲರ್ ಇವತ್ತು ಆ ಓರಿಯಂಟೇಶನ್ ಅಂದ್ರೆ ನಿಮ್ಗೆ ಏನ್ ನಾನು ಟೀಚ್ ಮಾಡೋದಿಲ್ಲ, ಏನೇನು ಇರ್ತವೆ ಅದನ್ನೆಲ್ಲ ಹೇಳ್ತೀನಿ ಅಷ್ಟೇ. ಟೀಚ್ ಮಾಡೋ ಕ್ಲಾಸಸ್ ಪೇಯ್ಡ್ ಕ್ಲಾಸಸ್ ಇರ್ತದೆ, ಸೊ ಅವ್ರಿಗೆ ನಾನು ಟೀಚ್ ಮಾಡ್ತೀನಿ. ಇವಾಗ ನಿಮಗೆ ಜಸ್ಟ್ ಒಂದು ಓವರ್ ವ್ಯೂ, ನಿಮ್ಮ ಡೌಟ್ಸ್ಗೆ ಒಂದು ಸ್ಪೆಷಲ್ ಸೆಷನ್ ಇವತ್ತೇ ಇರ್ತದೆ. ಒಂದು 5-10 ಮಿನಿಟ್ಸ್ ಕೊಟ್ಟರೆ ನನಗೆ ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ನಿಮ್ KMF ಅಲ್ಲಿ ಏನೇನೆಲ್ಲ ಬರ್ತದೆ ಅಂತ. ಮತ್ತೆ ನಿಮ್ ಡೌಟ್ಸ್ ಅನ್ನು ತಗೊಂತೀನಿ. ಓಕೆನಾ? 2025 ಅಚೀವ್ಮೆಂಟ್ಸ್, ಮೇಜರ್ ಅಚೀವ್ಮೆಂಟ್ಸ್ ಏನೇನಿದಾವೆ ಅದನ್ನೆಲ್ಲ ನೋಡ್ತಾ ಹೋಗೋಣ. ಮತ್ತೆ ನಿಮ್ಮ 2025 ಆದ್ಮೇಲೆ 2023, 24, 22ರಲ್ಲಿ ಏನೇನಾಯ್ತು, 21ರಲ್ಲಿ ಏನೇನಾಯ್ತು, ನಿಮ್ ಮೇಜರ್ಲಿ 2020ರಿಂದ 25ವರೆಗೆ ಏನೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಬರ್ತವೆ ಅದನ್ನು ನೋಡ್ತಾ ಹೋಗ್ಬೇಕಾಗಿರ್ತದೆ. ಓಕೆ, ವಾಯ್ಸ್ ಓಕೆ ಇದೆಯಲ್ಲ? ಓಕೆ, ವಾಯ್ಸ್ ಏನ್ ತೊಂದರೆ ಇಲ್ಲ. ನಿಮ್ ಕಡೆ ಏನಾದ್ರು ತೊಂದರೆ ಇರ್ತದೆ ನೋಡ್ಕೊಳ್ಳಿ ಸರ್, ಒಂದು ಸ್ವಲ್ಪ ಇಶ್ಯೂಸ್, ಯಾಕೆಂದ್ರೆ ಬೇರೆ ಯಾರಿಗೂ ತೊಂದರೆ ಆಗ್ತಿಲ್ಲ. ಇವೆಲ್ಲ ಮೈಲಿಗಳು. ಸೊ ಮೇಜರ್ ಅಚೀವ್ಮೆಂಟ್ಸ್, ಮೇಜರ್ ಮೈಲ್ ಸ್ಟೋನ್ಸ್ ಅಂತಾನೆ ಹೇಳ್ತೀವಿ. ಸೊ ಇದನ್ನೆಲ್ಲ ನೋಡ್ಕೋಬೇಕಾಗಿರ್ತದೆ. ಮತ್ತೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಪ್ರೆಸೆಂಟ್ಲಿ ಯಾರಿದ್ದಾರೆ, ಮತ್ತೆ ಎಕ್ಸಿಕ್ಯೂಟಿವ್ಸ್, KMF ಎಕ್ಸಿಕ್ಯೂಟಿವ್ ಬಾಡಿ ಅದರಲ್ಲಿ ಯಾರೆಲ್ಲ ಇದ್ದಾರೆ, ಮತ್ತೆ ಅವರ ಡೆಸಿಗ್ನೇಷನ್ಸ್ ಏನು ಅದನ್ನೆಲ್ಲ ನೋಡೋಣ. ನೋಡಿ, ಡೈರೆಕ್ಟರ್ ಆಫ್ ಫೈನಾನ್ಸ್, ಮತ್ತೆ ಸಿಸ್ಟಮ್ಸ್ ಅಂಡ್ ಪರ್ಚೇಸ್ ಅಲ್ಲಿ ಯಾರಿದ್ದಾರೆ, ಇವೆಲ್ಲ ಇಂಪಾರ್ಟೆಂಟ್ ಇಲ್ಲ. ನಿಮಗೆ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ನಿಮಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಈಗ ಸದ್ಯಕ್ಕೆ KMF ನ ಚೇರ್ಮನ್ ಯಾರು,
ಮತ್ತೆ ನಿಮ್ಮ ಪ್ರೆಸಿಡೆಂಟ್ ಯಾರು, ಅಧ್ಯಕ್ಷರು, ಮತ್ತೆ ಇವಾಗ ನೀವು ಯಾವ ಒಕ್ಕೂಟದ ಎಕ್ಸಾಮ್ ಬರೀತಿದ್ದೀರಿ ಅಥವಾ DCC ಬ್ಯಾಂಕ್ ನ ಎಕ್ಸಾಮ್ಸ್ ಬರೀತಿದ್ದೀರಿ, ಅಲ್ಲಿನ ಚೇರ್ಮನ್ ಯಾರು, ಅಲ್ಲಿನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನ ಚೇರ್ಮನ್ ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, ಅದನ್ನ ನೋಡ್ಕೊಂಡು ಹೋಗ್ಬೇಕಷ್ಟೇ. ಇದು ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್. ಈ ತರ ಎಲ್ಲ ಪೋಸ್ಟ್ ಇರ್ತವೆ ಅಂತ ಹೇಳೋದಿಕ್ಕಷ್ಟೇ. ಮತ್ತೆ ಇಲ್ಲಿ ನೋಡಿ, ಒಕ್ಕೂಟದ ಇದೊಂದು ನಾನು ಕಲೆಕ್ಟ್ ಮಾಡುವಾಗ ಒಂದು ಇನ್ಫಾರ್ಮೇಶನ್ ಇರ್ಬೋದು, ಪ್ರೆಸೆಂಟ್ಲಿ ನಿಮ್ಗೆ ಎಲ್ಲ ಚೇಂಜ್ ಆಗ್ತಾ ಇರ್ತದೆ, ಅದನ್ನ ಅಪ್ ಟು ಡೇಟ್ ನೀವು ಮಾಡ್ಕೋಬೇಕು. ನಾನು ಈ ಒಂದು ನೋಟ್ಸ್ ಮಾಡಿದಾಗ ಯಾರೆಲ್ಲ ಡೈರೆಕ್ಟರ್ಸ್ ಇದ್ರು ಅದನ್ನ ನಾನು ಪ್ರತಿಯೊಂದು ಯೂನಿಯನ್ ಅದನ್ನೆಲ್ಲ ಇದ್ರಲ್ಲಿ ಹಾಕಿದ್ದೀನಿ ನೋಡಿ. ಹಾಸನ ಮಿಲ್ಕ್ ಯೂನಿಯನ್ ಮಹೇಶ್ ಅಂತ ಕೆಲಸ ಮಾಡ್ತಿದ್ರು, ತುಮಕೂರಲ್ಲಿ ಶ್ರೀನಿವಾಸನ್ ಅಂತ, ಮತ್ತೆ ಇವಾಗ ಎಲ್ಲ ಇವರೆಲ್ಲರೂ ಚೇಂಜ್ ಆಗಿದ್ದಾರೆ. ಇದನ್ನೆಲ್ಲ ಸ್ವಲ್ಪ ನೋಡ್ಕೋಬೇಕು, ಓಕೆನಾ. ಮತ್ತೆ ಯೂನಿಟ್ಗಳು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಯೂನಿಯನ್ಸ್ ಅಂತ ಹೇಳಿದ್ರೆ ನಿಮ್ಗೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಬರುವ ಹಾಲಿನ ಒಕ್ಕೂಟಗಳು. ಯೂನಿಟ್ಸ್ ಅಂತ ಹೇಳಿದ್ರೆ KMF ಅಲ್ಲಿ ಡಿಫ್ರೆಂಟ್ ಯೂನಿಟ್ಸ್ ಇರ್ತವೆ. ಇವಾಗ ನಿಮಗೆ ಚನ್ನರಾಯಪಟ್ಟಣದಲ್ಲಿ ಪೌಡರ್ ಪ್ಲಾಂಟ್ ಇದೆ, ಮತ್ತೆ ನಿಮ್ಗೆ ರಾಜನಗುಂಟೆಯಲ್ಲಿ ನಿಮ್ಗೆ ಒಂದು ಫೀಡ್ ಪ್ಲಾಂಟ್ ಇದೆ. ಸೊ ಈ ತರ ಮತ್ತೆ ನಿಮಗೆ ಬೆಂಗಳೂರಲ್ಲಿ ಒಂದು ಪ್ರಾಡಕ್ಟ್ ಪ್ಲಾಂಟ್ ಇದೆ. ಇದು KMF ಒಳಗೆ ಬರುವ ಯೂನಿಟ್ಸ್. KMF ಅಂದ್ರೆ ಏನು, ಟಾಪ್ ಎಪೆಕ್ಸ್ ಬಾಡಿ, ಟಾಪ್ ಲೆವೆಲ್ ಅಲ್ಲಿ ಇದೆ ಇರೋದು ಎಪೆಕ್ಸ್ ಬಾಡಿ. ಸೊ ಸೆಕೆಂಡರಿ ಲೆವೆಲ್ ಅಲ್ಲಿ ಯೂನಿಯನ್ಸ್ ಬರ್ತವೆ. ಯೂನಿಯನ್ಸ್ ಸದ್ಯಕ್ಕೆ 16 ಇದಾವೆ, ಯೂನಿಟ್ಸ್ 15 ಇದಾವೆ. ಯೂನಿಟ್ಸ್ ಬೇರೆ, ಯೂನಿಯನ್ಸ್ ಬೇರೆ. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ ಮುಂದಿನ ಕ್ಲಾಸಸ್ ಅಲ್ಲಿ. ಆ ಯೂನಿಟ್ಗಳ ಚೀಫ್ ಯಾರು ನೋಡಿ, ಇಲ್ಲೇ ಇದಾವೆ. ಸೆಂಟ್ರಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರಲ್ಲಿ ಇದೆ, ಮದರ್ ಡೈರಿ ಬೆಂಗಳೂರಲ್ಲಿ ಇದೆ. ಸೊ ಸುಮಾರು ಮದರ್ ಡೈರಿಯಲ್ಲಿ ಕೆಲಸ ಮಾಡ್ತಿರೋರು ಅವರೆಲ್ಲರೂ ಇವಾಗ ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡ್ತಿದ್ದೀರಾ ಅನ್ಕೊಂತಿದ್ದೀನಿ. ಮತ್ತೆ ನಂದಿನಿ ಹೈಟೆಕ್ ಪೌಡರ್ ಪ್ಲಾಂಟ್ ಚನ್ನರಾಯಪಟ್ಟಣದಲ್ಲಿ, ಇದು ಪೌಡರ್ ಪ್ಲಾಂಟ್. ಮತ್ತೆ ಪ್ರಾಡಕ್ಟ್ಸ್ ಪ್ಲಾಂಟ್ ಬೆಂಗಳೂರಲ್ಲಿ, ಮೆಗಾ ಹೈಟೆಕ್ ಮೆಗಾ ನಗರದಲ್ಲಿ, ನಂದಿನಿ ಪ್ಯಾಕಿಂಗ್ ಫಿಲ್ಮ್ ಪ್ಲಾಂಟ್, ಮತ್ತೆ ನಿಮಗೆ ಐಸ್ ಕ್ರೀಮ್ ಪ್ಲಾಂಟ್ ಬಳ್ಳಾರಿಯಲ್ಲಿ, ಟೆಂಪೋ ಡೈರಿ, ಇವೆಲ್ಲ ಯೂನಿಟ್ಸ್ ಆಫ್ KMF. ಮತ್ತೆ ಹಿಸ್ಟ್ರಿ ಆಫ್ ಮಿಲ್ಕಿನ ಇತಿಹಾಸ ಏನು, ಇಲ್ಲಿಂದ ಸ್ಟಾರ್ಟ್ ಆಯ್ತು, ಅದ್ರ ಬಗ್ಗೆ ಎಲ್ಲ ನೋಡೋಣ. ಸುಮಾರು BC ಎಲ್ಲೂ ಇತ್ತು, ಅದ್ರ ಬಗ್ಗೆ ಎಲ್ಲ ನೋಡೋಣ ಮುಂದಿನ ಕ್ಲಾಸಸ್ ಅಲ್ಲಿ. ಮತ್ತೆ ಶಿರಾ ಪಿತಾಮಹ ಡಾಕ್ಟರ್ ವರ್ಗೀಸ್ ಕುರಿಯನ್, ಇವ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ನೋಡೋಣ. ಮತ್ತೆ ಕರ್ನಾಟಕದ ಶಿರಾ ಬ್ರಹ್ಮ ಅಂತಾನೆ ಹೇಳ್ತೀವಿ, ಯಾರು, ಅವ್ರ ಬಗ್ಗೆ ನೋಡೋಣ. ಓಕೆ. ಮತ್ತೆ ಇವಾಗಿನ ಪ್ರೆಸೆಂಟ್ ಬ್ರ್ಯಾಂಡ್ ಅಂಬಾಸಿಡರ್ ಯಾರು, ಮತ್ತೆ KMF ನ ಅಚೀವ್ಮೆಂಟ್ಸ್ ಏನು, ಇದನ್ನೆಲ್ಲ ಒನ್ ಬೈ ಒನ್ ನಮ್ಮ ಮುಂದಿನ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದೇ ನಿಮ್ಮ KMF ಕ್ಲಾಸಸ್ ಅಲ್ಲಿ ಏನೆಲ್ಲ ಬರ್ತದೆ ಸರ್ ಅಂತ ಸುಮಾರು ಜನ ಕೇಳ್ತಿದ್ರಿ. ಸೊ ಅದಕ್ಕೆ ಮತ್ತೆ ಯಾರೆಲ್ಲ ಸ್ಪಾನ್ಸರ್ ಮಾಡ್ತಿದ್ದಾರೆ KMF ಗೆ, ಬಿಗ್ ಬಾಸ್ ಆಗಿರ್ಬೋದು, KS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಎಂಪ್ಲಾಯೀಸ್ ಯೂನಿಯನ್ ಆಗಿರ್ಬೋದು, ಪ್ರೋ ಕಬಡ್ಡಿ, ನ್ಯೂಸ್ ಕನ್ನಡ, TV9 ಚಾನೆಲ್ ಅವರು, ಇವ್ರಿಗೆಲ್ರಿಗೂ KMF ಸ್ಪಾನ್ಸರ್ ಮಾಡ್ತಿದೆ. ಓಕೆ. ಮತ್ತೆ ಮಿಲ್ಕ್ ಯೂನಿಯನ್ಸ್, ಒಂದೊಂದೇ ಮಿಲ್ಕ್ ಯೂನಿಯನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಬೆಂಗಳೂರು ಕೋಆಪರೇಟಿವ್ ಮಿಲ್ಕ್ ಯೂನಿಯನ್, ಅದಾದ ಮೇಲೆ ಕೋಲಾರ ಕೋಆಪರೇಟಿವ್ ಮಿಲ್ಕ್ ಯೂನಿಯನ್, ಮೈಸೂರು ಕೋಆಪರೇಟಿವ್ ಮಿಲ್ಕ್ ಯೂನಿಯನ್, ಇದರ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇವಾಗ ಚಾಮುಲ್ ಇದೆ, ಚಾಮರಾಜನಗರದವರು ಸುಮಾರು ಜನ ಅಟೆಂಡ್ ಆಗ್ತಾ ಇರ್ಬೋದು ಇವತ್ತಿನ ಕ್ಲಾಸು. ಮತ್ತೆ ನಿಮ್ಮ ಮಂಡ್ಯ ಕೋಆಪರೇಟಿವ್ ಮಿಲ್ಕ್ ಯೂನಿಯನ್, ಇದರ ಬಗ್ಗೆ, ತುಮಕೂರು ಕೋಆಪರೇಟಿವ್ ಮಿಲ್ಕ್ ಯೂನಿಯನ್, ಹಾಸನ ಮಿಲ್ಕ್ ಯೂನಿಯನ್, ಮತ್ತೆ ಧಾರವಾಡ ಮಿಲ್ಕ್ ಯೂನಿಯನ್, ಹಾವೇರಿ ಮಿಲ್ಕ್ ಯೂನಿಯನ್, ಮತ್ತೆ ಬೆಳಗಾವಿ ಮಿಲ್ಕ್ ಯೂನಿಯನ್, ವಿಜಯಪುರ ಅಂಡ್ ಬಾಗಲಕೋಟೆ ಮಿಲ್ಕ್ ಯೂನಿಯನ್, ಕಲಬುರಗಿ ಮಿಲ್ಕ್ ಯೂನಿಯನ್. ಇದು ನಿಮಗೆ ಆದಷ್ಟು ಬೇಗ ಇನ್ನೊಂದು ನೋಟಿಫಿಕೇಶನ್ ಆಗ್ತದೆ. ಮತ್ತೆ ದಕ್ಷಿಣ ಕನ್ನಡ ಅಂದ್ರೆ ಮಂಗಳೂರು ಉಡುಪಿ ಮಿಲ್ಕ್ ಯೂನಿಯನ್, ಮತ್ತೆ ಶಿವಮೊಗ್ಗ ಮೇನ್ ಇಂಪಾರ್ಟೆಂಟ್ ಇವಾಗಿನ ಪ್ರೆಸೆಂಟ್ ಎಕ್ಸಾಮಿನೇಷನ್ ಆಗ್ತಿರೋದು ಶಿವಮೊಗ್ಗ ಮಿಲ್ಕ್ ಯೂನಿಯನ್ ಆಗಿರ್ಬೋದು, ರಾಯಚೂರು, ಬಳ್ಳಾರಿ ಅಂಡ್ ಕೊಪ್ಪಲ್ ಮಿಲ್ಕ್ ಯೂನಿಯನ್ ಆಗಿರ್ಬೋದು, ಮತ್ತೆ ಚಿಕ್ಕಬಳ್ಳಾಪುರ ಕೋಆಪರೇಟಿವ್ ಮಿಲ್ಕ್ ಯೂನಿಯನ್ ಆಗಿರ್ಬೋದು. ಮತ್ತೆ KMF ನ ಯೂನಿಟ್ಸ್ ಯಾವುದು, ಅದ್ರ ಬಗ್ಗೆನೂ ಕ್ಲೀನ್ ಆಗಿ ನೋಡ್ತಾ ಹೋಗೋಣ. ನಂದಿನಿ ಮಿಲ್ಕ್ ಪ್ರಾಡಕ್ಟ್ಸ್, ಪ್ಯಾಕೇಜಿಂಗ್ ಫಿಲ್ಮು, ಟೆಂಪೋ ಡೈರಿ, ಟ್ರೈನಿಂಗ್ ಸೆಂಟರ್ಸ್ ಎಲ್ಲೆಲ್ಲಿದಾವೆ, ಹೈಟೆಕ್ ಪ್ರಾಡಕ್ಟ್ ಪ್ಲಾಂಟ್ ಚನ್ನರಾಯಪಟ್ಟಣ, ಇದರಲ್ಲಿ ಮತ್ತೊಂದು ಪೌಡರ್ ಪ್ಲಾಂಟ್ ಇತ್ತು, ಇವಾಗ ಹೊಸದಾಗಿ ಒಂದು ಪೌಡರ್ ಪ್ಲಾಂಟ್ ಆಗಿದೆ, ಅದ್ರ ಬಗ್ಗೆ. ಮತ್ತೆ ಕ್ಯಾಟಲ್ ಫೀಡ್ ಪ್ಲಾಂಟ್ಸ್, ಮತ್ತೆ ಐಸ್ ಕ್ರೀಮ್ ಪ್ಲಾಂಟು, ಸ್ಪರ್ಮ್ ಸ್ಟೇಷನ್ಸ್, KMF ಡಿಪೋಟ್ಸ್ ಅಂದ್ರೆ ಮಾರ್ಕೆಟಿಂಗ್ ಗೆ ಒಂದು ಆರ್ಗನೈಸ್ಡ್ ಫಾರ್ಮ್ ಅದು. ಮತ್ತೆ ಡಿಫ್ರೆಂಟ್ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್. ಆಲ್ರೆಡಿ ಸುಮಾರು ಜನ ಈ ಒಂದು ಕ್ಲಾಸಸ್ ಅನ್ನ ನೋಡಿರೋರು, ಅವ್ರಿಗೊಂದು ರಿವಿಷನ್ ತರ ಆಗ್ತಿರ್ತಾರೆ, ತೊಂದರೆ ಎಲ್ಲ ಅಟೆಂಡ್ ಮಾಡಿ ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ. ಓಕೆ. ಸುಮಾರು ಏನೆಲ್ಲ ವೇರಿಯಂಟ್ಸ್ ಇದಾವೆ, ಮಿಲ್ಕಿನ ವೇರಿಯಂಟ್ಸ್ ಏನು ಇದಾವಲ್ಲ, ಬ್ಲೂ ಪಾಕೆಟ್, ಗ್ರೀನ್ ಪಾಕೆಟ್, ಆರೆಂಜ್ ಪಾಕೆಟ್, ಯೆಲ್ಲೋ ಪಾಕೆಟ್. ಸೊ ಇದರ ಡಿಫ್ರೆನ್ಸ್ ಏನು? ಓಕೆ, ಇದನ್ನ ಶುಭಮ್ ಅಂತೀವಿ, ಇದನ್ನ HCM ಅಂತೀವಿ, ಹೋಮೋಸೈಸ್ ಕೌ ಮಿಲ್ಕ್, ಮತ್ತೆ ಇದನ್ನ ಬ್ಲೂ ಪಾಕೆಟ್ ಅನ್ನ ಟೋಲ್ಡ್ ಮಿಲ್ಕ್ ಅಂತೀವಿ. ಇದ್ರ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ. ಸೊ ನೀವು ಡೈರಿಗೆ ಹೋಗೋರು ಇದನ್ನ ಬ್ಲೂ ರೆಡ್ ಅಂತ ಹೇಳಬಾರ್ದು, ನೀವು ಅದಕ್ಕೆ ಸಪ್ರೇಟ್ ಹೆಸರುಗಳಿದಾವೆ, ಆ ಹೆಸರುಗಳಿಂದ ನೋಡ್ಬೇಕು. ಗ್ರೀನ್ ಪಾಕೆಟ್ ಇದ್ರೆ ಇದು ಹೋಮೋಜನೈಸ್ ಕೌ ಮಿಲ್ಕ್. ಹೋಮೋಜನೈಸೇಷನ್ ಅಂದ್ರೆ ಏನು,
ರೌಂಡ್ ಮಿಲ್ಕ್ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ನೋಡೋಣ. ವೇರಿಯಂಟ್ಸ್ ಆಫ್ ಮಿಲ್ಕ್, ಕರ್ಡ್ ವೇರಿಯಂಟ್ಸ್ ಏನು, ಮತ್ತೆ ತುಪ್ಪದ ವೇರಿಯಂಟ್ಸ್ ಏನು, ಮತ್ತೆ ಬಟರ್ ಅದರ ವೇರಿಯಂಟ್ಸ್ ಏನು, ಚೀಸ್ ವೇರಿಯಂಟ್ಸ್ ಏನು, ಫ್ಲೇವರ್ಡ್ ಮಿಲ್ಕ್ ವೇರಿಯಂಟ್ಸ್ ಏನು, ಮತ್ತೆ ಫ್ಲೇವರ್ಡ್ ಮಿಲ್ಕ್ ಇನ್ ಟೆಟ್ರಾ ಪ್ಯಾಕ್ಸ್ ಅದರ ವೇರಿಯಂಟ್ಸ್ ಏನು. ಸೊ ಇಷ್ಟೊಂದೆಲ್ಲ ಪ್ರಾಡಕ್ಟ್ಸ್ ಇದಾವೆ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ ಒಂದೊಂದೇ. ಓಕೆ, ಸೊ ಇಷ್ಟೊಂದೆಲ್ಲ ಓದಬೇಕಾಗಿರ್ತದೆ ನಿಮಗೆ ವೆನ್ ಇಟ್ ಕಮ್ಸ್ ಟು ದ KMF. ಇನ್ನ ಸುಮಾರು ಇದೆ, ಮುಂದಿನ ಕ್ಲಾಸಸ್ ಅಲ್ಲಿ ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಕ್ವಾಲಿಟಿ ಅಂಡ್ ಸೇಫ್ಟಿ ಫೀಚರ್ಸ್ ಏನಿದೆ, ಇವಾಗ ಪ್ರೆಸೆಂಟ್ಲಿ ಯಾವ ಕ್ವಾಲಿಟಿ ಪ್ಯಾರಾಮೀಟರ್ಸ್ ನ KMF ಫಾಲೋ ಮಾಡ್ತಿದೆ ಅದ್ರ ಬಗ್ಗೆ ನೋಡೋಣ. ಓಕೆ, ಟೆಸ್ಟಿಂಗ್ ಮೆಥಡಾಲಜೀಸ್ ಫಾಲೋಡ್ ಅಂಡರ್ CQL ಮತ್ತೆ BIS ಇದರ ಏನು ನಿಮಗೆ ಸ್ಟ್ಯಾಂಡರ್ಡ್ಸ್ ಇದಾವೆ, ಯಾವ ಸ್ಟ್ಯಾಂಡರ್ಡ್ಸ್ ಅನ್ನ KMF ಫಾಲೋ ಮಾಡ್ತಿದೆ, FSSAI ಸ್ಟ್ಯಾಂಡರ್ಡ್ಸ್ ಏನು, ISO 5 ಸ್ಟ್ಯಾಂಡರ್ಡ್ಸ್ ಏನು, ಇವುಗಳೆಲ್ಲ ನೋಡ್ತಾ ಹೋಗೋಣ. ಓಕೆ, ಮತ್ತೆ ಕೆಮಿಕಲ್ ಲ್ಯಾಬೊರೇಟರೀಸ್. ಸೊ ಸುಮಾರು ಜನ BSc ಕೆಮಿಸ್ಟ್ರಿ ಟೆಕ್ನಿಕಲ್ ಆಫೀಸರು, ಕೆಮಿಸ್ಟ್ ಗ್ರೇಡ್ 2 ಗ್ರೇಡ್ 3 ಇದಕ್ಕೆಲ್ಲರೂ ಅಪ್ಲೈ ಮಾಡ್ತಿದ್ದೀರಿ. ಸೊ ಅವ್ರಿಗೆಲ್ರಿಗೂ ಬರುವ ಒಂದು ರಿಲೆವೆಂಟ್ ಟಾಪಿಕ್ ಕೆಮಿಕಲ್ ಲ್ಯಾಬೊರೇಟರಿ, ಬಿಕಾಸ್ ಯು ವಿಲ್ ಬಿ ಗೋಯಿಂಗ್ ಟು ವರ್ಕ್ ಇನ್ ಕೆಮಿಕಲ್ ಲ್ಯಾಬೊರೇಟರೀಸ್ ಓನ್ಲಿ. ಸೊ ಅದರಿಂದ ಮತ್ತೆ ಇಲ್ಲಿರುವ ಈ ಒಂದು ಎಕ್ವಿಪ್ಮೆಂಟ್ಸ್ ನ ಪ್ರಿನ್ಸಿಪಲ್ಸ್ ಏನು, ಹೇಗೆಲ್ಲ ವರ್ಕ್ ಮಾಡ್ತದೆ, ಆಟೋಮೆಟಿಕ್ ಫೈಬರ್ ಅನಲೈಸರ್ಸ್, ಆಟೋಮೆಟಿಕ್ ಫ್ಯಾಟ್ ಅನಲೈಸರ್ಸ್ ಆಗಿರ್ಬೋದು, ಪ್ರೋಟೀನ್ ಅನಲೈಸರ್ಸ್, ರೆಫ್ರಾಕ್ಟ್ರೋಮೀಟರ್, UV ಸ್ಪೆಕ್ಟ್ರೋಫೋಟೋಮೀಟರ್ ಆಗಿರ್ಬೋದು, ಸೆಂಟ್ರಿಫ್ಯೂಜ್ ಆಗಿರ್ಬೋದು, ಹಾಟ್ ಏರ್ ಓವನ್ ಆಗಿರ್ಬೋದು. ಹಾಟ್ ಏರ್ ಓವನ್ ಅಂದ್ರೆ ಮನೇಲಿ ಯೂಸ್ ಮಾಡ್ತೀವಲ್ಲ ಅದಲ್ಲ, ಮತ್ತೆ ಸೇಮ್ ಪ್ರಿನ್ಸಿಪಲ್ ಇರ್ತದೆ, ಬಟ್ ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಓಕೆ, ಮತ್ತೆ ಗ್ಲಾಸ್ ವೇರ್ ವಾಷರ್ಸ್, ಮಫಲ್ ಫರ್ನೆನ್ಸ್, ಶೇಕಿಂಗ್ ಇನ್ಕ್ಯುಬೇಟರ್ಸ್, ಹೀಟಿಂಗ್ ವಾಟರ್ ಬಾತ್ ಆಗಿರ್ಬೋದು. ಇದನ್ನೆಲ್ಲ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಸೊ ನಿಮ್ಮ ಫ್ಲಾಟ್ ಆನ್ ಬಾಯ್ಲಿಂಗ್ ಅಂತ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಮಿಲ್ಕ್ಗೆ, ಅದನ್ನೆಲ್ಲ ನೋಡೋಣ. ಓಕೆ, ಮತ್ತೆ ಮೈಕ್ರೋಬಯಾಲಜಿ. ಸೊ BSc ಮೈಕ್ರೋಬಯಾಲಜಿ ಅವರು ತುಂಬಾ ಜನ ಇದ್ದೀರಿ. ಸೊ ಅವ್ರಿಗೆಲ್ಲ ಯಾವ್ದೆಲ್ಲ ಅಂದ್ರೆ ಅವ್ರಿಗಂತಲ್ಲ, ಇದು ಪ್ರತಿಯೊಬ್ರು ಓದಬೇಕು, ಬಟ್ ಅವ್ರಿಗೆ ಒಂದು ಸ್ವಲ್ಪ ರಿಲೆವೆಂಟ್ ಇರ್ತದೆ. ಬಯೋಸೇಫ್ಟಿ ಕ್ಯಾಬಿನೆಟ್ ಅಂದ್ರೆ ಏನು, ಲೋ ಟೆಂಪರೇಚರ್ ಇನ್ಕ್ಯುಬೇಟ್ಸ್ ಅಂದ್ರೆ ಏನು, BOD ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅದ್ರ ಬಗ್ಗೆ ಮಾಹಿತಿ, ವಾಟರ್ ಬಾತ್ ಆಗಿರ್ಬೋದು, ಸ್ಯಾಂಪಲ್ ಡೈಲ್ಯೂಟರ್ ಆಗಿರ್ಬೋದು, ಮೈಕ್ರೋಸ್ಕೋಪ್, ಸುಮಾರು ಇದಾವೆ, ಲ್ಯಾಮಿನೇಟರ್, ಏರ್ ಫ್ಲೋ ಯೂನಿಟ್ ಆಗಿರ್ಬೋದು. ಸೊ ಇವನ್ನೆಲ್ಲ ನೋಡ್ತಾ ಹೋಗೋಣ. ಮತ್ತೆ ಅಕ್ರಿಡೇಷನ್ ಯಾವ್ದೆಲ್ಲ ತಗೊಂಡಿದೆ KMF ಅದ್ರ ಬಗ್ಗೆ ನೋಡೋಣ. ಅಕ್ರಿಡೇಷನ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಸುಮಾರು ಥಿಂಗ್ಸ್ ಇದಾವೆ. ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಅನಿಮಲ್ ಹಸ್ಬೆಂಡ್ರಿ ರಿಲೇಟೆಡ್, ಮತ್ತೆ ಅನಿಮಲ್ ಹೆಲ್ತ್ ರಿಲೇಟೆಡ್ KMF ಏನೆಲ್ಲ ಸ್ಟೆಪ್ಸ್ ತಗೊಂಡಿದೆ, ಮತ್ತೆ ಅನಿಮಲ್ ಬ್ರೀಡಿಂಗ್ ರಿಲೇಟೆಡ್ ಏನೆಲ್ಲ KMF ಸ್ಟೆಪ್ಸ್ ತಗೊಂಡಿದೆ, ಫುಡರ್ ಆಕ್ಟಿವಿಟೀಸ್, ಇದನ್ನೆಲ್ಲ ಇವಾಗ ವೆಟರ್ನರಿ ಆಫೀಸರ್ಸ್ ತುಂಬಾ ಜನ ಇದ್ದೀರಿ, ಅವ್ರಿಗೆ ಅನುಗುಣವಾಗುವ ಇದೊಂದು ಕಾನ್ಸೆಪ್ಟ್. ಮತ್ತೆ ಸ್ಕೀಮ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್ಸ್ ಏನೆಲ್ಲ ಎಕ್ಸಿಕ್ಯೂಟ್ ಮಾಡ್ತಿದೆ ವಿಚ್ ಇಸ್ ರಿಲೇಟೆಡ್ ಟು KMF. ಓಕೆ ನೋಡಿ, ಸುಮಾರು ಇದಾವೆ. ಮತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಕೀಮ್ಸ್ ಯಾವ್ದೆಲ್ಲ ರಿಲೆವೆಂಟ್ ಇದೆ KMFಗೆ, ಸುಮಾರು ಇದಾವೆ. ಅಮೃತ ಯೋಜನಾ, ಮಿಲ್ಕ್ ಇನ್ಸೆಂಟಿವ್ಸ್ ಟು ಮಿಲ್ಕ್ ಪ್ರೊಡ್ಯೂಸರ್ಸ್ ಅಂದ್ರೆ ಫಾರ್ಮರ್ಸ್, ಸ್ಟೆಪ್ ಪ್ರೋಗ್ರಾಮ್ ಅಂದ್ರೆ ಏನು, ಸಪೋರ್ಟ್ ಟು ಟ್ರೈನಿಂಗ್ ಅಂಡ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಫಾರ್ ವುಮೆನ್ ಅಂತ. ಓಕೆ, ಮತ್ತೆ ಇದರಲ್ಲಿ ಟಾರ್ಗೆಟ್ ಗ್ರೂಪ್ಸ್ ಯಾರು, ಮೇಜರ್ಲಿ ಸೆಮಿ ಅರ್ಬನ್ ವುಮೆನ್ಸ್ ಆಗಿರ್ತಾರೆ, ಸ್ಪೆಷಲಿ ವುಮೆನ್ ಡೈರಿ ಫಾರ್ಮರ್ಸ್, ಇವರೆಲ್ಲ ಟಾರ್ಗೆಟ್ ಗ್ರೂಪ್ಸ್ ಆಗಿರ್ತಾರೆ. ಆ ಒಂದು ಸ್ಟೆಪ್ ಪ್ರೋಗ್ರಾಮ್ ಅಲ್ಲಿ ಅದರ ಆಬ್ಜೆಕ್ಟಿವ್ಸ್ ಏನು, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರೋಗ್ರಾಮ್, ಕ್ವಶನ್ಸ್ ಬರುವ ಸಾಧ್ಯತೆಗಳಿದಾವೆ ಅಲ್ಲಿಂದ. ಓಕೆ, ಮತ್ತೆ ಜೆಂಡರ್ ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ಸ್, ಮಾರ್ಜಿನ್ ಮನಿ ಪ್ರೋಗ್ರಾಮ್, ಲೀಗಲ್ ಲಿಟ್ರಸಿ ಪ್ರೋಗ್ರಾಮ್ಸ್, ಹೆಲ್ತ್ ಅಂಡ್ ನ್ಯೂಟ್ರಿಷನ್ ಪ್ರೋಗ್ರಾಮ್, ಇವೆಲ್ಲ ನೋಡಿ, ಇವೆಲ್ಲ KMF ಕಂಡಕ್ಟ್ ಮಾಡ್ತಿರೋ ಪ್ರೋಗ್ರಾಮ್ಸ್. ವೆನ್ ವಿ ರೀಡ್, ವೆನ್ ವಿ ಗೋ ಇನ್ ಟು ದ ಡೆಪ್ತ್ ಆಫ್ ದಿಸ್, ಅವಾಗ ನಮಗೆ ಅರ್ಥ ಆಗೋದು. ಇಲ್ಲಿಂದ ಕ್ವಶನ್ಸ್ ಬರುವ ಸಾಧ್ಯತೆಗಳಿದಾವೆ. ಆದ್ರಿಂದಾನೆ ನಿಮಗೆ ಒಂದು ಆರ್ಗನೈಸ್ಡ್ ಸ್ಟ್ರಕ್ಚರ್ ಕೋಚಿಂಗ್ ಏನಕ್ಕೆ ಕೊಡ್ತೀವಿ ಅಂತ ಹೇಳಿದ್ರೆ, ಈ ತರ ಒಂದು ಏನೆಲ್ಲ ಇನ್ ಡೆಪ್ತ್ KMF ಎಲ್ಲ ಇರ್ತಾವೆ, ಅದು ಮೇಲಿಂದ ನೋಡಿದ್ರೆ ಗೊತ್ತಾಗೋದಿಲ್ಲ. ಮತ್ತೆ KMF ಕೆಲಸ ಮಾಡ್ತಾ ಇರೋರು ಮತ್ತೆ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಗೊತ್ತಾಗೋದು ಏನೆಲ್ಲ ಇದೆ ಅಂತ. ಬೇರೆ ಕಡೆ ಹೋಗ್ಬಿಟ್ಟು ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಪರಿಜ್ಞಾನ ಇರ್ತದೆ, ಈ ಒಂದು ಎಲ್ಲ ಸ್ಕೀಮ್ಸ್ ಇದೆಲ್ಲ ಮಾಡ್ತಿದ್ದಾರೆ KMF ಅವರು ಅಂತ. ಮತ್ತೆ ಸಂಜೀವಿನಿ, ಸುಮಾರು ಜನ ಫೋನ್ ಮಾಡ್ತಾರೆ, ಸರ್ ಅದ್ ಕಡೆ ಅದ್ ಕೊಡ್ತಿದ್ದಾರೆ, ಇಷ್ಟಿಗೆ ಕೊಡ್ತಿದ್ದಾರೆ, ಅಷ್ಟಿಗೆ ಕೊಡ್ತಿದ್ದಾರೆ, ನಾವು ಜಾಯ್ನ್ ಆಗ್ಬೋದು ಅಂತ. ನಿಮ್ಗೆ ಬಿಟ್ಟಿದ್ದದು, ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ನೀವು ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡಬೇಕು. ಅದನ್ನು ಕ್ಲಿಯರ್ ಮಾಡೋದಕ್ಕೆ ನಿಮ್ಗೆ ಎಲ್ಲಿ ಒಂದು ಪ್ರಾಪರ್ ಸೋರ್ಸ್, ಪ್ರಾಪರ್ ಮೆಟೀರಿಯಲ್ ಸಿಗ್ತದೆ, ಪ್ರಾಪರ್ ಕ್ಲಾಸಸ್ ಸಿಗ್ತದೆ, ಅದನ್ನು ಹುಡುಕಬೇಕು. ಅದನ್ನು ಹುಡುಕಿದ್ರೆ ಅಂದ್ರೆ ಒಂದು 50% ಆಫ್ ಯುವರ್ ಏನು ಪ್ರಿಪರೇಷನ್ ಇರ್ತದೆ, ಒಂದು ನಿಮ್ಮ ವಾರ ಇರ್ತದೆ ಟುವರ್ಡ್ಸ್ ಯುವರ್ ಎಕ್ಸಾಮಿನೇಷನ್. ಆ ಎಕ್ಸಾಮಿನೇಷನ್ ಒಂದು ವಾರ ಒಂದು 50% ಗೆದ್ದಂಗೆ ಇರ್ತದೆ. ಓಕೆ, ಶಿರಾ ಸಂಜೀವನಿ ಆಗಿರ್ಬೋದು, ಕಾಮಧೇನು ಆಗಿರ್ಬೋದು, ಮತ್ತೆ ನೋಡಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಹ ಇರ್ತದೆ. ಒಂದು ಒಕ್ಕೂಟ ಕ್ರಿಯೇಟ್ ಮಾಡ್ಕೊಂಡು ಇಷ್ಟೊಂದು ಇನ್ನ ಕ್ರೋರ್ಸ್ ಅಲ್ಲಿ, ಕೋಟ್ಯಾಂತರ ರೂಪಾಯಲ್ಲಿ
ನಿಮ್ಮ ಟ್ರಾನ್ಸಾಕ್ಷನ್ಸ್ ಎಲ್ಲ ಆಗ್ತಿರ್ತವೆ. ಅವಾಗ ಅವ್ರಿಗೆ ಸರ್ಟನ್ ರೆಸ್ಪಾನ್ಸಿಬಿಲಿಟೀಸ್ ಸಹ ಇರ್ತವೆ. ಬರೀ ನಾವು ಬಿಸ್ನೆಸ್ ಮಾಡ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ಗೌರ್ಮೆಂಟ್ ಕೇಳೋದಿಲ್ಲ. ಗೌರ್ಮೆಂಟ್ಗೆ ನೀವು ಎಲ್ಲ ಗೌರ್ಮೆಂಟ್ ನಿಮ್ಗೆ ಫೆಸಿಲಿಟಿ ಕೊಡಬೇಕು, ಲ್ಯಾಂಡ್ ಕೊಡಬೇಕು, ಇದೆಲ್ಲ ಫೆಸಿಲಿಟಿ ಕೊಡಬೇಕು ಅಂತ ಹೇಳಿದ್ರೆ ನೀವು ಒಂದ್ ಸ್ವಲ್ಪ ಪಬ್ಲಿಕ್ ಏನಾದ್ರು ಮಾಡಬೇಕು. ಅದು CSR ಅಂತ ಬರ್ತದೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅದು KMF ಅನುಗುಣ ಇದು ಆಗ್ತದ ಅಂತ ಹೇಳಿದ್ರೆ ಎಸ್, KMF ಸಹ CSR ಅನ್ನು ಫಾಲೋ ಮಾಡಬೇಕು. ಅದರಲ್ಲೇ ನೋಡಿ ನಂದಿನಿ ಹಾಸ್ಟೆಲ್ಸ್ ಇದಾವೆ, ಮತ್ತೆ ವೆಲ್ಫೇರ್ ಟ್ರಸ್ಟ್ ಇದಾವೆ, ಮತ್ತೆ ಗರ್ಲ್ಸ್ ಹಾಸ್ಟೆಲ್ಸ್. ಸರ್ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಯಾರೋ. ಚೈಲ್ಡ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್, ಕ್ಷೀರ ಭಾಗ್ಯ ಪ್ರೋಗ್ರಾಮು ನೋಡಿ, ಅದರ ಡೀಟೇಲ್ಸ್ ಏನು, ಅದರ ಸ್ಟ್ಯಾಟಿಸ್ಟಿಕಲ್ ಡೇಟಾ, ಎಷ್ಟೊಂದು ಸ್ಕೂಲ್ಸ್ ಅಲ್ಲಿ ಕ್ಷೀರ ಭಾಗ್ಯ ಪ್ರೋಗ್ರಾಮ್ಸ್ ನಡೀತಾವೆ, ಎಷ್ಟೊಂದು ಅಂಗನವಾಡಿಗಳಲ್ಲಿ ನಡೀತಿದಾವೆ, ಅದರ ಬಗ್ಗೆ ಮಾಹಿತಿ. ಓಕೆ, ಎಷ್ಟೊಂದು ಎಲ್ಲ ನಿಮ್ಗೆ ಸ್ಕೂಲ್ಸ್ ಅಂಡ್ ಅಂಗನವಾಡೀಸ್ ಕವರ್ ಆಗಿದಾವೆ. ಬೆನಿಫಿಷರೀಸ್ ಯಾರಿಗೆಲ್ಲ ಬೆನಿಫಿಷರೀಸ್ ಕೊಡ್ತಿದ್ದಾರೆ ಸ್ಕೂಲ್ಸ್ ಅಲ್ಲಿ 1 to 10, ನಿಮ್ಮ ಅಂಗನವಾಡೀಸ್ ಅಲ್ಲಿ 6 months to 6 years ಅವರಿಗೆ ಮಗುವಿಗೆ ಏನೆಲ್ಲ ಕೊಡ್ತಿದ್ದಾರೆ, ಮತ್ತೆ ಎಷ್ಟೊಂದೆಲ್ಲ ಹಾಲು ಬೇಕು ಈ ಒಂದು ಪ್ರೋಗ್ರಾಮ್ಸ್ ನ ರನ್ ಮಾಡೋದಿಕ್ಕೆ, ಎಷ್ಟೊಂದು ಖರ್ಚಾಗ್ತಿದೆ, ಇದನ್ನೆಲ್ಲ ನೋಡ್ಬೇಕು. ಈ ಕ್ಷೀರ ಬಗ್ಗೆ ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ಇದೆ. ಅಟ್ ದ ಸೇಮ್ ಟೈಮ್ KMF ಸಹ ಇದರಲ್ಲಿ ನಿಮ್ಗೆ ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ಎಲ್ಲ ಕೊಡ್ತಿದೆ. ಸೊ KMF ರೆಸ್ಪಾನ್ಸಿಬಿಲಿಟಿ, KMF ಕಡೆಯಿಂದಾನು ದುಡ್ಡು ಖರ್ಚಾಗ್ತಿದೆ ಈ ಒಂದು ಪ್ರೋಗ್ರಾಮ್ಸ್ ಅನ್ನ ರನ್ ಮಾಡ್ಬೇಕಂದ್ರೆ. ಕ್ಷೀರಾಧಾರ ಪ್ರಾಜೆಕ್ಟ್, ಇದ್ರ ಬಗ್ಗೆ ಅದರ ಆಬ್ಜೆಕ್ಟಿವ್ಸ್ ಏನು, ಯಾವಾಗ ಸ್ಟಾರ್ಟ್ ಆಯ್ತು, ಮತ್ತೆ ಇಲ್ಲಿ ನೋಡಿ ವೆಟರ್ನರಿ ಸರ್ವಿಸಸ್ ಏನೆಲ್ಲ, ಹೆಲ್ತ್ ಕ್ಯಾಂಪ್, ವೆಟರ್ನರಿ ಸರ್ವಿಸಸ್ ಇವಾಗ ಕೌಸ್ ಇರ್ತಾವಲ್ಲ ರೈತರ ಹತ್ರ, ಅದಕ್ಕೆಲ್ಲ ವೆಟರ್ನರಿ ಸರ್ವಿಸಸ್ KMF ಕಡೆಯಿಂದ ಏನೆಲ್ಲ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ, ಮತ್ತೆ ಹೆಲ್ತ್ ಕ್ಯಾಂಪ್ಸ್ ಅನ್ನೆಲ್ಲ ಆರ್ಗನೈಸ್ ಮಾಡ್ತಾರೆ KMF ಅವರು. ಇಷ್ಟೊಂದೆಲ್ಲ ನಿಮಗೆ ಇಡೀ KMF ಅಲ್ಲಿ ನಿಮಗೆ ಬರ್ತವೆ ಈ ಒಂದು ಇಷ್ಟೊಂದೆಲ್ಲ ಟಾಪಿಕ್ಸ್. ಇಷ್ಟೊಂದೆಲ್ಲ ಓದ್ಬೇಕಾ ಸರ್ ಅಂದ್ರೆ 100% ಓದ್ಬೇಕು. ದಿಸ್ ಇಸ್ ಅನ್ ಓವರ್ ವ್ಯೂ ಆಫ್ ಯುವರ್ KMF ಓರಿಯಂಟೇಶನ್ ಪ್ರೋಗ್ರಾಮ್. ಈ ಒಂದು ಪ್ರೋಗ್ರಾಮ್ ಅಂತ ಹೇಳಿದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಇಷ್ಟೊಂದೆಲ್ಲ ಇರ್ತದೆ KMF ಬಗ್ಗೆ ಅಂತ ಹೇಳೋದಕ್ಕೆ ಇವತ್ತಿನ ಕ್ಲಾಸ್ ಇದೆ. ಸೊ ಇಟ್ ಈಸ್ ಅನ್ ಇಂಟ್ರೊಡಕ್ಷನ್ ಫಾರ್ ಯುವರ್ ಅಪ್ಕಮಿಂಗ್ ಕ್ಲಾಸಸ್. KMF ನ ಏನೆಲ್ಲ ಕ್ಲಾಸಸ್ ಇರ್ತದಲ್ಲ, ಸೊ ಸುಮಾರು ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಕವರ್ ಆಗಿದೆ. ಸೊ ಅವರೆಲ್ಲರೂ ಕೇಳಿದ್ರು ಸರ್ ನಾವು ಅಟೆಂಡ್ ಮಾಡ್ಬೋದಾ ಅಂತ. 100% ಅಟೆಂಡ್ ಮಾಡಿ ಅಂತ ಅವ್ರಿಗೂ ಹೇಳ್ಬಿಟ್ಟು ಅವ್ರಿಗೂ ಅವಕಾಶ ಮಾಡ್ಕೊಟ್ಟಿದ್ದೀನಿ. ಸೊ ನೋಡಿ, ಯುಟಿಲೈಸ್ ಮಾಡ್ಕೊಳ್ಳಿ, ರಿವೈಸ್ ಮಾಡಿ, ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಸರ್ ನಿಮ್ಮ ಡೌಟ್ಗಳು ಏನಾದ್ರು ಇದ್ರೆ ಕೇಳಿ. ಇವಾಗ ಐ ವಿಲ್ ಬಿ ಅವೈಲೇಬಲ್ ಫಾರ್ 5 to 10 minutes ಫಾರ್ ಯುವರ್ ಡೌಟ್ಸ್. ಸರ್ ಎಕ್ಸಾಮ್ ಯಾವಾಗ ಆಗುತ್ತೆ ಸರ್? ಸರ್ ಎಕ್ಸಾಮ್ ಆಗುತ್ತೆ, ಎಕ್ಸಾಮ್ ಆದ್ರೆ ಟೈಮ್ಗೆ ಆಗ್ತದೆ ನೋಡಿ, ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಸುಮಾರು ವರ್ಷಗಳ ಆದ ಮೇಲೆ ಈ ಒಂದು ಸ್ಟೇಜಿಗೆ ಬಂದಿದೀವಿ. ಅಪ್ಲಿಕೇಶನ್ಗೆ ಒಂದು ಗ್ರಹಣ ಹೇಳದಂಗ ಆಗಿತ್ತು, 4 times ಏನೋ ನೋಟಿಫಿಕೇಶನ್ ಆಗಿರೋದು. ಸೊ ಇವಾಗ ನಿಮಗೆ ಏನಾದ್ರು ಡೇಟ್ಸ್ ಬಿಟ್ರೆ 100% 1 month ಅಷ್ಟೇ ನಿಮ್ಗೆ ಟೈಮ್ ಕೊಡು, ಜಾಸ್ತಿ ಅಂತ ಕೊಡಕ್ ಹೋಗೋದಿಲ್ಲ. 1 month ಮ್ಯಾಕ್ಸಿಮಮ್ ಅಂದ್ರೆ. ಅದರಿಂದ ಪ್ರಿಪರೇಷನ್ ದಯವಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಮತ್ತೆ ನಿಮಗೆ ಆದಷ್ಟು ಬೇಗ ಡೇಟ್ ಸಹ ಅನೌನ್ಸ್ ಮಾಡ್ತಾರೆ. ಜಾಸ್ತಿ ಟೈಮ್ ಮತ್ತೆ ಎಕ್ಸ್ಟೆನ್ಷನ್ ಅದು ಇದು ಏನು ಇರೋದಿಲ್ಲ. ಇವಾಗ ಯಾರು ಎಚ್ಚರಿಕೆ ವಹಿಸ್ಕೊಂತೀರಿ ಅವ್ರು ಸೇಫ್ ಆದಂಗೆ, ಯಾರು ಇಲ್ಲ ಇನ್ನ ಮುಂದೆ ಕ್ಲಾಸಸ್ ಇನ್ನ ಡೇಟ್ಸ್ ಬಂದ ಮೇಲೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ಒಂದು ಹಳ್ಳದಲ್ಲಿ ಬಿದ್ದಂಗೆ. ಸೊ ಇವಾಗ ನೀವು KE ಅದು ಪ್ರೊಸೆಸ್ ನೋಡ್ತೀರಾ, ಇದರಲ್ಲಿ ಕಾಂಪಿಟೇಟಿವ್ ಫೀಲ್ಡ್ ಪ್ರಿಪೇರ್ ಆಗ್ತಿರೋರು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್, VAO, ಲ್ಯಾಂಡ್ ಸರ್ವೇಯರು, PC ಕಾನ್ಸ್ಟೇಬಲ್, ಇದಕ್ಕೆಲ್ಲ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋರು ಗೊತ್ತಾಗ್ತಿದೆ. ಬರೀ 2.5 month ಅಷ್ಟೇ ನಿಮಗೆ ಕೊಟ್ಟಿರೋ ಟೈಮ್ಸ್. ಅಲ್ಲಿ 2.5 month ಕೊಡ್ತೀಯಾರಂದ್ರೆ ಇಲ್ಲಿ 2.5 ತಿಂಗಳು ಕೊಡ್ತಾರೆ ಅಂತ ಏನಿಲ್ಲ. ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ 1 month ಅಷ್ಟೇ ನಿಮ್ಗೆ ಕೊಡೋದು ಎಕ್ಸಾಮ್ ಪ್ರಿಪರೇಷನ್ಗೆ. ಸರ್ ಇದು ಪ್ಯೂರ್ ಗೌರ್ಮೆಂಟ್ ಅಥವಾ ಗೌರ್ಮೆಂಟ್ ಅಲ್ವಾ ಸರ್? ನಾನ್ ಗೌರ್ಮೆಂಟ್? ಗೌರ್ಮೆಂಟೇ ಸರ್. ಸರ್ ಗೌರ್ಮೆಂಟೇ. ಹಾ ಸರ್. ಏನ್ ಕ್ವಶನ್ ಬಂದಿಲ್ವಲ್ಲ ಗೌರ್ಮೆಂಟ್ ಏನಾ ಸರ್ ಅಂತ? ಸರ್ ಅದೇ ನನಗೆ ಡೌಟ್ ಇದೆ ಸರ್. ಗೌರ್ಮೆಂಟ್ ನಾನ್ ಗೌರ್ಮೆಂಟ್ ಅದು ಕನ್ಫ್ಯೂಸ್ ಇದೆ ಸರ್. ಎಷ್ಟೊಂದು ಜನ ಅಟೆಂಡ್ ಮಾಡ್ತಿದ್ರಿ ಗೂಗಲ್ ಮೀಟ್ ಅಲ್ಲಿ? 48 ಸರ್. ಓಕೆ, ತೊಂದ್ರೆ ಇಲ್ಲ, ಗುಡ್ ನಂಬರ್ಸ್. ಓಕೆ, ಇಲ್ಲಿ ನೋಡಿ ಏನಂದ್ರೆ ಒಂದು ಕೋಆಪರೇಟಿವ್ ಸೆಕ್ಟರ್ ಅಲ್ವಾ ಇದು? ಕೋಆಪರೇಟಿವ್ ಸೆಕ್ಟರ್ ಗೌರ್ಮೆಂಟ್ ಅಲ್ವಾ ಅಂತ ಹೇಳೋದಿಕ್ಕೆ ಸಾರಿ, ಯೂಶಲಿ ನಿಮಗೆ ಗೌರ್ಮೆಂಟ್ ಅಲ್ಲಿ ಯು ವಿಲ್ ಬಿ ಅಪಾಯಿಂಟೆಡ್ ಥ್ರೂ ಗೌರ್ಮೆಂಟ್ ಅಲ್ಲ, ಸರ್ಕಾರದಿಂದ ನೀವು ಅಪಾಯಿಂಟ್ ಆಗ್ತೀರಾ. ಬಟ್ ಕೋಆಪರೇಟಿವ್ ಇಸ್ ಅನ್ ಆಟೋನಮಸ್ ಬಾಡಿ. ಸೊ
ಸೊ ಕೋಆಪರೇಟಿವ್ ಆಟೋನಮಸ್ ಬಾಡಿ ಅಂದ್ರೆ ಅದು ಅದರದೇ ಆದ ರೂಲ್ಸ್ ಅಂಡ್ ಫ್ರೇಮ್ ಮಾಡ್ಕೊಳ್ತದೆ, ಅದರದೇ ಆದ ಒಂದು ಬೈಲಾಸ್ ಇರ್ತದೆ, ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಇದು ಮಾಡ್ತದೆ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಸ್ಯಾಲರಿ ಸ್ಟ್ರಕ್ಚರ್ ಆಗಿರ್ಬೋದು, ನಿಮ್ಮ ಎಂಪ್ಲಾಯ್ಮೆಂಟ್ ಸರ್ವಿಸಸ್ ಆಗಿರ್ಬೋದು, ನಿಮ್ಮ ಬೆನಿಫಿಟ್ಸ್ ಆಗಿರ್ಬೋದು, ನಿಮ್ಮ ಏನೆಲ್ಲ ನಿಮಗೆ ಡಿ ಎ ಫೆಸಿಲಿಟೀಸ್ ಪ್ರತಿಯೊಂದು ಗೌರ್ಮೆಂಟ್ ಇಲ್ಲಿ ಏನ್ ಕೊಡ್ತದೆ ಅದೇ ನಿಮ್ಗೆ ಕೊಡೋದು. ಓಕೆ, ಇನ್ನ ನಿಮ್ಗೆ ಗೌರ್ಮೆಂಟ್ ಅಲ್ಲಿ ಒಂದ್ ಸ್ವಲ್ಪ ಡಿಲೇ ಆಗ್ಬೋದು ನಿಮ್ಮ ಸ್ಯಾಲರೀಸ್ ಆಗಿರ್ಬೋದು, ನಿಮ್ಮ ಬೆನಿಫಿಟ್ಸ್ ಆಗಿರ್ಬೋದು. ಬಟ್ KMF ಅಲ್ಲಿ ಯಾವುದೇ ಒಂದು ದಿವಸನೂ ನಿಮ್ಗೆ ಡಿಲೇ ಆಗೋದಿಲ್ಲ, ನಿಮ್ಮ ಸ್ಯಾಲರಿಗಾಗಿರ್ಲಿ ಪ್ರತಿಯೊಂದು ಬೆನಿಫಿಟ್ಸ್ಗೂ ಆಗಿರ್ಲಿ. ಹೇಗೆ ಗೌರ್ಮೆಂಟ್ ಅಲ್ಲಿ ನಿಮ್ಗೆ ಇನ್ಕ್ರಿಮೆಂಟ್ಸ್ ಆಗ್ತದೆ, 6 months ಒಮ್ಮೆ ಇನ್ಕ್ರಿಮೆಂಟ್ಸ್ ಆಗ್ತದೆ, ಅದೇ ರೀತಿ ಇಲ್ಲೂ ಇನ್ಕ್ರಿಮೆಂಟ್ಸ್ ಆಗ್ತದೆ. ಓಕೆನಾ? ನಿಮಗೆ ಅಲ್ಲಿ ಸಿಗುವ ರಜೆಗಳು ಪ್ರತಿಯೊಂದು ರಜೆಗಳು ಸಿಗ್ತದೆ, ಎಕ್ಸ್ಟ್ರಾ ಹಾಲಿಡೇಸ್ ಸಿಗ್ತದೆ. ಓಕೆ, ಬೆನಿಫಿಟ್ ಇಲ್ಲಿ ಸಿಗ್ತದೆ. ಕೇಳಿ ಸರ್, ಯಾರೋ ಇದ್ ಮಾಡಿದ್ರು. ಸರ್ ಇದ್ರಲ್ಲಿ ಟ್ರಾನ್ಸ್ಫರ್ ಇರುತ್ತಾ? ಮೇಡಮ್, ಫಸ್ಟ್ ನನ್ನ ಸಜೆಷನ್ ಎಲ್ರಿಗೂ ಏನಂದ್ರೆ ಅಪಾಯಿಂಟ್ ಆಗೋದಕ್ಕೆ ಟ್ರೈ ಮಾಡಿ. ಓಕೆನಾ? ಅಪಾಯಿಂಟ್ ಆದ್ಮೇಲೆ ಪ್ರತಿಯೊಂದು ಸಾಧ್ಯ ಇದೆ. ಓಕೆ, ನಾನು ನಿಮ್ಗೆ ಏನ್ ಹೇಳ್ತಿದ್ದೆ ಅಂತ ಹೇಳಿದ್ರೆ, ಗೌರ್ಮೆಂಟಾ ಪ್ರೈವೇಟಾ, ನಿಮಗೆ ಕೋಆಪರೇಟಿವ್ಸ್ ಈಸ್ ಅನ್ ಆಟೋನಮಸ್ ಬಾಡಿ ಲೈಕ್ ಪ್ರೈವೇಟ್ ತರ, ಇದರದೇ ರೂಲ್ಸ್ ಪ್ರತಿಯೊಂದು ಫ್ರೇಮ್ ಮಾಡ್ಕೋಬಹುದು. ಅಟ್ ದ ಸೇಮ್ ಟೈಮ್ ಕೋಆಪರೇಟಿವ್ಸ್ ನಿಮ್ಮ ಗೌರ್ಮೆಂಟ್ ನ ಪ್ರತಿಯೊಂದು ಆರ್ಡರ್ಸ್, ನಿಮ್ಮ ಡೈರೆಕ್ಷನ್ಸ್ ಎಲ್ಲದನ್ನು ಫಾಲೋ ಮಾಡ್ತದೆ. ನಿಮ್ಮ ಪ್ರಮೋಷನ್ಸ್ ಆಗಿರ್ಲಿ, ನಿಮ್ಮ ಏನು ಫೆಸಿಲಿಟೀಸ್ ಗೌರ್ಮೆಂಟ್ ಕಡೆಯಿಂದ ಏನೆಲ್ಲ ಫೆಸಿಲಿಟೀಸ್ ಕೊಡ್ತಾರೆ ಅದಾಗಿರ್ಲಿ, ನಿಮ್ಮ ಸ್ಯಾಲ್ರಿ ಪೇ ಸ್ಕೇಲ್ ಆಗಿರ್ಲಿ. ಇವಾಗ ನೋಡಿ, ನಿಮಗೆ ಏನೆಲ್ಲ ನೋಟಿಫಿಕೇಶನ್ ಆಗಿದೆ ಅಲ್ಲಿ ಬೇಸಿಕ್ ಪೇ ಅಂತ ಬರ್ತದೆ. ಸೊ ನಿಮ್ಗೆ ಯಾವುದೇ ಒಂದು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಗೌರ್ಮೆಂಟ್ ಅಲ್ಲಿ ಹೆಂಗ್ ಅಪಾಯಿಂಟ್ ಆಗ್ತೀರಾ ಅವ್ರಿಗೆ ಏನಿರ್ತದ ಸೇಮ್ ಬೇಸಿಕ್ ಪೇ, ಸೇಮ್ ನಿಮ್ಗೆ ಅಲೋವೆನ್ಸಸ್, ನಿಮ್ಗೆ ಸೇಮ್ ಲೀವ್ಸ್, ಪ್ರತಿಯೊಂದು ಇನ್ಕ್ರಿಮೆಂಟ್ಸ್ ಎಲ್ಲ ಸೇಮ್ ಇರ್ತದೆ. ಸೊ ಆದ್ರಿಂದ ನನ್ನ ಪ್ರಕಾರ ಇಟ್ ಈಸ್ ಲೈಕ್, ನನ್ನ ಪ್ರಕಾರ ಅಂತಲ್ಲ, ಇರೋದು ಮಾತೇನಂದ್ರೆ ಇಟ್ ಈಸ್ ಅ ಸೆಮಿ ಗೌರ್ಮೆಂಟ್, ಇಟ್ಸ್ ನಾಟ್ ಪ್ಯೂರ್ಲಿ, ಬಟ್ ಇಟ್ ಇಸ್ ಅ ಸೆಮಿ ಗೌರ್ಮೆಂಟ್. ಅಟ್ ದ ಸೇಮ್ ಟೈಮ್ ನಿಮ್ಗೆ ಗೌರ್ಮೆಂಟ್ ಕರ ಜಾಸ್ತಿ ಫೆಸಿಲಿಟೀಸ್ ಇಲ್ಲಿ ಸಿಗ್ತದೆ. ಏನ್ ಸರ್ ಅದೆಲ್ಲ ಫೆಸಿಲಿಟೀಸ್ ಅಂದ್ರೆ, ನಿಮ್ಗೆ ಇಯರ್ಲಿ ಒಂದ್ಸತಿ ಬೋನಸ್ ಕೊಡ್ತಾರೆ, ಮತ್ತೆ ನಿಮ್ಗೆ ಪರ್ ಡೇ ಇಷ್ಟೊಂದು ಹಾಲು ಅಂತ ಕೊಡ್ತಾರೆ, 1 ಲೀಟರ್ ಹಾಲೇನೋ ಕೊಡ್ತಾರೆ, ತಿಂಗಳು ಒಂದು ಅರ್ಧ ಲೀಟರ್ ತುಪ್ಪ ಕೊಡ್ತಾರೆ, ಮತ್ತೆ ಡೈಲಿ ಏನಾದ್ರು ಪ್ರಾಫಿಟ್ ಅಲ್ಲಿ ಹೋಯ್ತು ಅಂತ ಹೇಳಿದ್ರೆ 1 month ಸ್ಯಾಲರಿ ಎಕ್ಸ್ಟ್ರಾ ಇರ್ತದೆ ನಿಮಗೆ. ಸೊ ಇದೆಲ್ಲ ಗೌರ್ಮೆಂಟ್ ಅಲ್ಲಿ ಕೊಡೋದಿಲ್ಲ. ಓಕೆ, ಮತ್ತೆ ಶಿಫ್ಟ್ ಹುಡುಗರಿಗಂತೂ ಇಫ್ ಯು ವಾಂಟ್ ಟು ಡೂ ಅದರ್ ಬಿಸ್ನೆಸಸ್ ವೆಲ್ ಆರಾಮಾಗಿ ಮಾಡ್ಕೋಬಹುದು, ಶಿಫ್ಟ್ ಗಳಲ್ಲಿ ಕೆಲಸ ಮಾಡ್ಕೋಬಹುದು. ಬೆಳಗ್ಗೆ 6 ರಿಂದ 2 ಗಂಟೆವರೆಗೆ ಕೆಲಸ ಮಾಡ್ಕೊಂಡು ನೀವು ಮಧ್ಯಾಹ್ನದ ಹೊತ್ತು ನೀವು ಬೇರೆ ಬಿಸ್ನೆಸ್ ಮಾಡ್ಕೋಬಹುದು. ಈ ತರ ಎಲ್ಲ ಫೆಸಿಲಿಟೀಸ್ ಇರ್ತದೆ. ಇಟ್ ಇಸ್ ಲೆಫ್ಟ್ ಟು ಯು. ಓಕೆ ಸರ್, ನಿಮ್ಮ ತರಗತಿಗಳೆಲ್ಲ ಅರ್ಥ ಆಗ್ತಿದೆ, ಬಟ್ ಒಕ್ಕೂಟದಿಂದ ಒಕ್ಕೂಟದ ಟ್ರಾನ್ಸ್ಫರ್ ಬಗ್ಗೆ ಸ್ವಲ್ಪ ಕ್ಲಿಯರಿಟಿ ಹೇಳ್ತೀರಾ ಸರ್? ಸರ್, ಏನ್ ಗೊತ್ತಾ, ಫಸ್ಟ್ ನೀವು ಅಪಾಯಿಂಟ್ ಆಗಿ ಆದ ಮೇಲೆ ನಿಮ್ಮ ನೆಟ್ವರ್ಕ್, ನಿಮ್ಮ ಹೋಲ್ಡ್ ಎಷ್ಟೊಂದಿದೆ, ಕನೆಕ್ಷನ್ಸ್ ಎಷ್ಟೊಂದಿದೆ, ಅದ್ರ ಮೇಲೆ ನೀವು ಟ್ರಾನ್ಸ್ಫರ್ಸ್ ತಗೋಬಹುದು. ಟ್ರಾನ್ಸ್ಫರ್ ಆಗೋದೇ ಇಲ್ಲ ಅಂತಲ್ಲ, 100% ಆಗ್ತವೆ, ಬಟ್ ಇಟ್ ಡಿಪೆಂಡ್ಸ್ ಆನ್ ಯು. ಒಕ್ಕೂಟದಿಂದ ಒಕ್ಕೂಟಕ್ಕೆ ಇರುತ್ತಲ್ಲ ಸರ್ ಟ್ರಾನ್ಸ್ಫರ್? ಇರ್ತವೆ ಸರ್. ಓಕೆ ಓಕೆ, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಎಲ್ಲೂ ಸಿಗ್ತಿಲ್ಲ. ನಿಮ್ ತರಗತಿಗೆಲ್ಲ ಉಪಯೋಗ, ಬಟ್ ಒಕ್ಕೂಟದಿಂದ ಒಕ್ಕೂಟ ಮಾತ್ರ ಎಲ್ಲಿ ಟ್ರಾನ್ಸ್ಫರ್ ಕೆಲಸ ಮಾಡಿದೀನಿ ಸರ್. 3 ಒಕ್ಕೂಟಗಳಲ್ಲಿ ಆಸ್ ಎ ಪರ್ಮನೆಂಟ್ ಎಂಪ್ಲಾಯಿ ನಾನು ಕೆಲಸ ಮಾಡಿದ್ದೀನಿ. ನಾನು ಹೇಗೆ 3 ಒಕ್ಕೂಟಗಳಿಗೆ ಹೋಗಿದೆ ಅಂತ ಹೇಳಿದ್ರೆ, ನನಗೆ ಎಲ್ಲಿ ಹೋಗ್ಬೇಕು, ಹೆಂಗ್ ಮಾತಾಡ್ಬೇಕು, ಹೆಂಗೆಲ್ಲ ಕೆಲಸ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಿತ್ತು. ಸೊ ಅದರಿಂದ ನಾನು ಹೋದೆ. ಓಕೆ ಓಕೆ ಸರ್. ಪ್ರೆಸೆಂಟ್ ನಾನ್ ಪ್ರೆಸೆಂಟ್ ಯಾವ ಒಕ್ಕೂಟದಲ್ಲೂ ವರ್ಕ್ ಮಾಡ್ತಿಲ್ಲ. ನಾನು ರಿಸೈನ್ ಮಾಡಬಿಟ್ಟು ಸ್ಟಾರ್ಟ್ ಮಾಡಿದ್ದೆ. ಗೌರ್ಮೆಂಟ್ ಹಾಲಿಡೇಸ್ ಸಿಗ್ತವೆ ಸರ್? ನಾನು ಹೇಳ್ದಲ್ಲ, ಗೌರ್ಮೆಂಟ್ ಅಲ್ಲಿ ಏನಿರ್ತದೆ ಪ್ರತಿಯೊಂದು ಸಿಗ್ತದೆ. ಗೌರ್ಮೆಂಟ್ ಹಾಲಿಡೇಸ್, 2nd Saturday, 4th Saturday. ನೀವು ಗೌರ್ಮೆಂಟ್ ಇನ್ನೊಂದು ನೀವು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಡೈರಿ ಅಂತ ಹೇಳಿದ್ರೆ 24 ಎಸೆನ್ಷಿಯಲ್ ಸರ್ವಿಸ್. ಮಿಲ್ಕ್ ಎಸೆನ್ಷಿಯಲ್ ಸರ್ವಿಸ್ ಅಲ್ಲಿ ಏನೇನು ಬರ್ತದೆ ಹೇಳಿ ಸರ್? ಇದು ಅದರ್ ಗೌರ್ಮೆಂಟ್ ಆಫೀಸರ್ಸ್ಗೆ ಡೆಪ್ಯುಟೇಷನ್ ಮಾಡಬಹುದು ಕೆಲಸ? ಒಂದ್ ಸೆಕೆಂಡ್, ಇದು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಎಸೆನ್ಷಿಯಲ್ ಸರ್ವಿಸ್ ಅಲ್ಲಿ
ಏನೆಲ್ಲ ಬರ್ತದೆ ಹೇಳಿ? ಒಬ್ಬರು ಹೇಳಿದ್ರು. ಪೊಲೀಸ್, ಫೈರ್, ಮೆಡಿಕಲ್. ಎಸ್, ಪೊಲೀಸ್, ಆಲ್ ಮೆಡಿಕಲ್, ಯೂನಿಫಾರ್ಮ್ ಡಿಪಾರ್ಟ್ಮೆಂಟ್ ಸರ್. ಫೈರ್. ಆಲ್ ಯೂನಿಫಾರ್ಮ್ ಡಿಪಾರ್ಟ್ಮೆಂಟ್. ಟ್ರಾನ್ಸ್ಪೋರ್ಟೇಷನ್, KSRTC. ಡೈರಿ ಒಂದು ಎಸೆನ್ಷಿಯಲ್ ಸರ್ವಿಸ್. ಓಕೆನಾ? ಆದ್ರಿಂದ ಇಟ್ ವಿಲ್ ರನ್ 24 hours ಎವ್ರಿ ವೀಕ್, ಎವ್ರಿ ಡೇ. ಸೊ ಈ ಡೈರಿ ಹೆಂಗ್ ವರ್ಕ್ ಮಾಡ್ತದೆ? ಇವಾಗ ನಿಮ್ಗೆ ಎಲ್ರಿಗೂ ಗೌರ್ಮೆಂಟ್ ಹಾಲಿಡೇ ಅಲ್ಲಿ ರಜೆ ಕೊಡ್ಬಿಟ್ರೆ ಡೈರಿ ಹೆಂಗ್ ರನ್ ಆಗ್ತದೆ? ಒಂದು ಕಾಮನ್ ಕ್ವಶನ್ ಅಲ್ವಾ? ಎಲ್ಲರ ತಲೆಯಲ್ಲೂ ಬಂದಿರಬಹುದು ಇದು. ವೀಕೆಂಡ್ ಮತ್ತೆ ಇರುತ್ತೆ, ವೀಕೆಂಡ್ ಲೀವ್ ಇರುತ್ತೆ. ವೀಕೆಂಡ್ ಲೀವ್ಸ್ ಇರ್ತವೆ. ಮತ್ತೆ ಇಲ್ಲಿ ಏನ್ ಗೊತ್ತಾ, ನಿಮಗೆ ಯೂಶಲಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಸಂಡೇ ಒಂದು ಲೀವ್ ಇರ್ತದೆ, ಮತ್ತೆ ಸ್ಯಾಟರ್ಡೆ ಇರ್ತದೆ. ಬಟ್ ಡೈರಿಯಲ್ಲಿ ವೀಕೆಂಡ್ ಅಂತ ಇರ್ತದೆ. ವೀಕೆಂಡ್ ಡಿಪೆಂಡ್ಸ್ ಆನ್ ದ ಅವೈಲಬಿಲಿಟಿ ಆಫ್ ದ ಡೇ. ಇವಾಗ ನೀವು ಯಾವ ಇದರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತೀರಾ, ಆ ಡಿಪಾರ್ಟ್ಮೆಂಟ್ ಅಲ್ಲಿ 7 days ಅಲ್ಲಿ ಒಂದೊಂದ್ ಡೇ ಒಬ್ಬೊಬ್ಬರಿಗೆ ರಜೆ ಕೊಡ್ತಾ ಹೋಗ್ತಾರೆ. ಒಬ್ಬರಿಗೆ ಸೋಮವಾರ, ಒಬ್ಬೊಬ್ಬರಿಗೆ ಮಂಗಳವಾರ, ಒಬ್ಬೊಬ್ಬರಿಗೆ ಬುಧವಾರ. ಬಟ್ ನೀವು ಗ್ರೂಪ್ ಬಿ ಅಥವಾ ಗ್ರೂಪ್ ಎ ಹೋಗಿದ್ರೆ ನೀವು 100% ಸಂಡೇಸ್ ನಿಮಗೆ ಲೀವ್ ಇರ್ತದೆ. ಇದಕ್ಕನ್ನ ಕೆಳಗೆ ಇರೋರು, ಯಾಕೆಂದ್ರೆ ನಿಮ್ ಗ್ರೂಪ್ ಸಿ, ಗ್ರೂಪ್ ಡಿ ಅಲ್ಲಿ ಮೇಜರ್ ಆಫ್ ದ ಫಿಲ್ಲಿಂಗ್ಸ್ ಆಗೋದು, ಮೇಜರ್ ಆಫ್ ದ ರೆಕ್ರೂಟ್ಮೆಂಟ್, ಮೇಜರ್ ಆಫ್ ದ ವೇಕೆನ್ಸೀಸ್ ಇಲ್ಲೇ ಬರೋದು. ಆದ್ರಿಂದ ನಿಮಗೆ ನೀವು ಗೌರ್ಮೆಂಟ್ ಹಾಲಿಡೇಸ್ ಅಲ್ಲಿ ಕೆಲಸ ಮಾಡಿದ್ರೆ ಬೇರೆ ದಿವಸ ನೀವು ರಜೆ ತಗೊಂತೀರಿ. ಓಕೆನಾ? ಸೊ ನಾವ್ ಹೆಂಗ್ ಮಾಡ್ತೀವಿ ಅಂತ ಹೇಳಿದ್ರೆ, ರಜೆಗಳನ್ನೆಲ್ಲ ಒಂದ್ಸತಿ ಸೇರಿಸ್ಕೊಂಡು ಒಂದೇ ಸತಿ 7 ರಿಂದ 10 ದಿವಸಗಳು ಲೀವ್ ಹಾಕೊಂತಿದ್ವಿ. ಒಂದ್ ತಿಂಗಳ ಎಲ್ಲ ಕೆಲಸ ಮಾಡ್ಬೋದಾ ಸರ್? 100% ಮಾಡ್ಬೋದು. ನಾವು ಹಂಗೆ ಮಾಡ್ತಿದ್ದು. ಸರ್ ಇವಾಗ ನಾನು ಕಂಟಿನ್ಯೂಸ್ 24 days ವರ್ಕ್ ಮಾಡಿ ಆಮೇಲೆ ರಜೆ ಹಾಕೋಬಹುದು ಸರ್? ಎಸ್, ಬಟ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಡಿಪಾರ್ಟ್ಮೆಂಟ್ ಹೆಡ್ ಇರ್ತಾರಲ್ಲ, ಅವ್ರು ಅದನ್ನ ಒಪ್ಕೋಬೇಕು. ಅಲ್ಲಿ ಆ ತರದ ಒಂದು ಸಿಚುವೇಶನ್ ಇರಬೇಕು. ಇದನ್ನೆಲ್ಲ ಮಾಡ್ಬೇಕಂದ್ರೆ ನೀವು ಪ್ರೊಸೆಸಿಂಗ್ ಡಿಪಾರ್ಟ್ಮೆಂಟ್ ಅಥವಾ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಮತ್ತೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇಲ್ಲೆಲ್ಲ ನೀವು ಕೆಲಸ ಮಾಡ್ಬೇಕಾಗಿರ್ತದೆ. ಸೊ ಆ ಸಮಯದಲ್ಲಿ ನಿಮ್ಗೆ 100% ಸಿಗ್ತದೆ. ನೀವು ಇಂಜಿನಿಯರಿಂಗ್ ಅಲ್ಲಿ ಇದ್ರೂ ನೀವು ಈ ತರ ಮಾಡ್ಕೋಬಹುದು. ಯಾಕೆಂದ್ರೆ ಇಂಜಿನಿಯರಿಂಗ್ ಸರ್ವಿಸಸ್ ಎಸೆನ್ಷಿಯಲ್ ಇನ್ ಡೈರಿ. ಸರ್ ITI ಬೇಸಿಕ್ ಅದೇ ITI ಇಂಜಿನಿಯರಿಂಗ್ ಅದೇ ಅಲ್ವಾ, ಅಭಿಯಂತರ. ಸೊ ನಿಮ್ದು ಯಾವ್ದೋ ಒಂದು ಎಕ್ವಿಪ್ಮೆಂಟ್ ಬ್ರೇಕ್ ಡೌನ್ ಆಗ್ತದೆ, ಈ ಸಮಯದಲ್ಲೇ ಆಗ್ತದೆ, ಆ ಸಮಯದಲ್ಲೇ ಆಗ್ತದೆ ಅಂತ ಹೇಳಕ್ ಆಗ್ತದಾ? ಇಲ್ಲ ಸರ್, ಅದು ಯಾವಾಗಾದ್ರೂ ಬ್ರೇಕ್ ಡೌನ್ ಆಗ್ತದೆ. ಅದರಿಂದ ಇಂಜಿನಿಯರಿಂಗ್ ಒಕ್ಕೂಟದಲ್ಲಿ ಜಾಯ್ನ್ ಆದ್ರೆ ಅದರ್ ಗೌರ್ಮೆಂಟ್ ಆಫೀಸರ್ಸ್ ಗೆ ಡೆಪ್ಯುಟೇಷನ್ ಮೇಲೆ ಏನಾದ್ರು ಹೋಗ್ಬೋದಾ ಸರ್? ಮೊದ್ಲಂಗಿತ್ತು, ಈಗ ತುಂಬಾ ಕಷ್ಟ ಇದೆ. ಮೊದ್ಲು ನಮ್ಮ ಸೀನಿಯರ್ಸ್ ಹಂಗ ಆಗಿರೋದು ನಾನು ತುಂಬಾ ನೋಡಿದೀನಿ. ಈಗ ಒಳ್ಳೆ ಪೋಸ್ಟ್ ಗಳಿದ್ದಾರೆ ಪ್ಯೂರ್ ಗೌರ್ಮೆಂಟ್ ಅಲ್ಲಿ. ಸೊ ಈಗ ಕಷ್ಟ ಇದೆ. ಅದಿದೆಯಾ ಸರ್? ಅದು ಬೈಲಾದಲ್ಲಿ ಏನಾದ್ರು ಕಾನೂನು ನಿಯಮ ಅದೆಲ್ಲ? ಬೈಲಾ ಅಲ್ಲಿ ಇದ್ರೂನು ಅದು ನಿಮ್ಗೆ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಅಪ್ರೂವ್ ಆಗ್ಬೇಕು. ಗೌರ್ಮೆಂಟ್ ಲೆವೆಲ್ ಅಲ್ಲಿ ಮೊದ್ಲು ಕೊಡ್ತಿದ್ರು, ಬಟ್ ಇವಾಗ ಯಾವುದೇ ಕಾರಣಕ್ಕೂ ಕೊಡ್ತಿಲ್ಲ. ಇವಾಗ ತುಂಬಾ ಕೊಡ್ತಿದ್ರ ನೀವು ಮಾಡ್ತಿದ್ದಾಗ ಇತ್ತ ಸರ್ ಅದು? ಹೌದು ನಾನ್ ಮಾಡ್ತಿದ್ದಾಗೂ ತುಂಬಾ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಇತ್ತು. ನನ್ನ ಸೀನಿಯರ್ಸ್ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ನನಗನ್ನ ಒಂದು 10 ವರ್ಷ ಸೀನಿಯರ್ಸ್, 5 ವರ್ಷ ಸೀನಿಯರ್ಸ್ ಅವ್ರೆಲ್ಲರೂ ಇವಾಗ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಇದಾರೆ. ನಾವು ಮಾತಾಡ್ತಿರ್ತೀವಿ, ಬೆಂಗಳೂರಲ್ಲಿ ವಿಧಾನಸೌಧದಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ. ನಾವು ವಿಧಾನಸೌಧದಲ್ಲಿ ಇರೋ ಸರ್ ಡೆಪ್ಯುಟೇಷನ್ ಇದ್ರ ಮೇಲೆ. ಅದಕ್ಕೆ DPR ಎಲ್ಲ ಇದಾರೆ ಒಬ್ರು ಸೆಕ್ಷನ್ ಆಫೀಸರ್. ನಮ್ಮ ಜಾಸ್ತಿ ಡೀಟೇಲ್ಸ್ ಬೇಡ. ನಾವು DPR ಅಲ್ಲಿ ಇದೀವಿ ಸರ್. ಓಕೆ ಗುಡ್. ಬೋರ್ಡ್ ಅಲ್ಲಿ ಇನ್ಫಾರ್ಮೇಶನ್ ಯಾವ ತರ ಇದೆ ಅಂತ ಕೇಳೋಣ ಸರ್. ಅವಾಗಲೇ ಸ್ಕ್ರೀನ್ ಮೇಲೆ ಶೋ ಆಗ್ತಿತ್ತಲ್ಲ ಸರ್, PDF ಅದು ಪರ್ಚೇಸ್ ಅವೈಲೇಬಲ್ ಇದೆಯಾ ಸರ್? ಹಾ ಮೇಡಮ್, ಇದು ಕಂಪ್ಲೀಟ್ ಕೋರ್ಸ್ ಇಸ್ ಪರ್ಚೇಸಬಲ್, ಸಪರೇಟ್ ನೋಟ್ಸ್ ಇಸ್ ನಾಟ್ ಪರ್ಚೇಸಬಲ್, ಸಪರೇಟ್ ಟೆಸ್ಟ್ ಸೀರೀಸ್ ಆಲ್ಸೋ ನಾಟ್ ಪರ್ಚೇಸಬಲ್, ಕಂಪ್ಲೀಟ್ ಕ್ರಾಶ್ ಕೋರ್ಸ್. ಇದರಲ್ಲಿ ನಿಮಗೆ ಕ್ಲಾಸಸ್, ರೆಕಾರ್ಡೆಡ್ ವಿಡಿಯೋಸ್, ಮೆಟೀರಿಯಲ್, ಟೆಸ್ಟ್ ಸೀರೀಸ್ ಪ್ರತಿಯೊಂದು ಇರ್ತದೆ. ನೀವು ಕಾಲ್ ಮಾಡ್ಕೊಳ್ಳಿ ಇನ್ಸ್ಟಿಟ್ಯೂಟ್ ನಂಬರ್ಗೆ 9611621195. ಈ ಒಂದು ಕ್ಲಾಸ್ ಆದ್ಮೇಲೆ ಅಥವಾ ನಾಳೆ ಬೆಳಗ್ಗೆ ಕಾಲ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾರೆ. ಈ ಕಾಲ್ ನಿಮಗೆ ಮಾತಾಡ್ತೀರಾ ಸರ್? ಇದು KMF ಮಾಡ್ತೀನಿ. ಕಾಂಟ್ಯಾಕ್ಟ್ ನಿಮ್ದೇನಾ ಸರ್ ಇದು? ಇಲ್ಲ, ಇದು ಏನ್ ಗೊತ್ತಾ, ಎಂಕರೇಜ್ ಇಂಡಿಯಾ IAS ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ. ಎಂಕರೇಜ್ ಇಂಡಿಯಾ IAS. ಸೊ ಇವರು IAS ಗೆ, KS ಗೆ, PSI ಗೆ, ನಿಮ್ಮ ಗ್ರೂಪ್ ಸಿ, ಗ್ರೂಪ್ ಡಿ, ಕಾನ್ಸ್ಟೇಬಲ್, VAO, ಲ್ಯಾಂಡ್ ಸರ್ವೇರ್ ಇದಕ್ಕೆಲ್ಲ ಕೋಚಿಂಗ್ ಕೊಡ್ತಾರೆ. ಅದರಲ್ಲಿ ಒಂದು ಪಾರ್ಟ್ KMF. ಸೊ KMF ನಾನಿದೀನಿ ಅಂತ ಇದೊಂದು ಸಪರೇಟ್ ಯೂನಿಟ್ ಆಗಿ ತಗೊಂಡ್ ಹೋಗ್ತಿದ್ದೀನಿ.
ಸರ್ ಇದ್ರಲ್ಲಿ ಕನ್ನಡ ಸಿಲೆಬಸ್ ಇದೆಯಲ್ಲ ಅದು ಕೂಡ ರಿವಿಷನ್ ಮಾಡ್ತೀರಾ? 100% ಆಲ್ರೆಡಿ ಕ್ಲಾಸಸ್ ಆಗಿದಾವೆ. ಕ್ಲಾಸಸ್ ಆಗಿರೋವು ನೀವು ರೆಕಾರ್ಡೆಡ್ ವಿಡಿಯೋಸ್ ನೋಡಬಹುದು. ಅದಾದ ಮೇಲೆ ನಿಮ್ಗೆ ಇದೊಂದು ಕ್ಲಾಸಸ್ ನ ರಿವಿಷನ್ ಕ್ಲಾಸಸ್ ಸಹ ಇರ್ತವೆ. ನಿಮ್ಗೆ ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಆದ ಮೇಲೆ ರಿವಿಷನ್ ಕ್ಲಾಸಸ್ ಸಹ ಮಾಡ್ಕೊಡ್ತೀವಿ. ಸರ್ ನೀವು ಕೆಎಂಎಫ್ ಬಗ್ಗೆ ಚಾಲೆಂಜ್ ಮಾಡ್ತಿಲ್ಲ, ನೀವು ಸಪ್ರೇಟ್ ಆಗಿ ಚಾಲೆಂಜ್ ಮಾಡಿ ಎಲ್ಲ ಡೀಟೇಲ್ ಕೊಡ್ಬೋದಲ್ಲ ಸರ್ ಪರ್ಸನಲ್ ಆಗಿ? ಅರ್ಥ ಆಗಿಲ್ಲ ನನಗೆ. ಸರ್ ಕೆಎಂಎಫ್ ಬಗ್ಗೆ ಯಾರು ಪ್ರತಿಯೊಬ್ರು ಫುಲ್ ಡೀಟೇಲ್ ಆಗಿ ಕ್ಲಾಸಸ್ ಮಾಡಿಲ್ಲ ಯೂಟ್ಯೂಬ್ ಸಲ್ಲಿ ಇದುವರೆಗೂ. ನೀವು ಸಪ್ರೇಟ್ ಮಾಡಿ ಯೂಟ್ಯೂಬ್ ಚಾನೆಲ್ ಮಾಡ್ಬೋದಲ್ಲ ಸರ್? ಸರ್ ಯೂಟ್ಯೂಬ್ ಸಪ್ರೇಟ್ ಅಂದ್ರೆ ಇದು ಎಂಕರೇಜ್ ಇಂಡಿಯಾ ಅಂತ ಇದೆಯಲ್ಲ, ಇದೊಂದು ದೊಡ್ಡ ಪ್ಲಾಟ್ಫಾರ್ಮ್. ಸೊ ಇವರಲ್ಲಿ ನಿಮ್ ಕಡೆಯಿಂದ ಪರ್ಸನಲ್ ಆಗಿ ಅದ್ರ ಬಗ್ಗೆ ಇಲ್ಲ. ಫುಲ್ ಡೀಟೇಲ್ಸ್ ಯೂನಿಟ್ಸ್ ಬಗ್ಗೆ ಮಾಡ್ತಿದೀವಲ್ಲ ಸರ್, ಇದೇ ಕೋರ್ಸ್ ಅಲ್ಲಿ ಮಾಡ್ತಿದೀವಿ. ಸೊ ಸಪ್ರೇಟ್ ಆಗಿ ಮಾಡ್ಬೇಕಂದ್ರೆ ಅದರದೇ ಒಂದು ಸಪ್ರೇಟ್ ರೆಸ್ಪಾನ್ಸಿಬಿಲಿಟೀಸ್ ಇರ್ತದೆ ಸರ್. ಅದು ಒಂದು ದೊಡ್ಡ ತಲೆನೋವು ಇರ್ತದೆ. ಅದನ್ನ ಇಲ್ಲಿ ಅಪ್ಡೇಟ್ ಮಾಡ್ತಾ ಇರಬೇಕು, ಮತ್ತೆ ಪದೇ ಪದೇ ಕೋರ್ಸ್ಗಳು ಮಾಡ್ತಾ ಇರ್ಬೇಕು. ಇಲ್ಲಿದ್ರೆ ಇದೆಲ್ಲ ಅಂತ ಹೇಳಿದ್ರೆ ಬೇರೆ ಕೋರ್ಸ್ ಇರ್ತದೆ. ಇವಾಗ ನಾನು KS ಟೀಚ್ ಮಾಡ್ತೀನಿ. ಸೊ KMF ನಿಮಗೆ ಯಾವಾಗ ನೋಟಿಫಿಕೇಶನ್ ಆಗ್ತದೆ ಅವಾಗ ಮಾತ್ರ ನಾನು ರನ್ ಮಾಡ್ಬೇಕು. ಸೊ ಇವಾಗಿನ ಊಟ ನಾನು ನೋಡ್ಕೊಂಡ್ಬಿಟ್ರೆ ಬರಗಾಲದಲ್ಲಿ ಏನ್ ಮಾಡ್ಬೇಕು ಮತ್ತೆ ನಾನು? ಸರ್ ಇದು ಕೋಚಿಂಗ್ ಎಕ್ಸಾಮ್ ಮುಗ್ದು ಎಕ್ಸಾಮ್ ಪೇಪರ್ ನಮ್ ಕೈಗೆ ಸಿಗೋವರೆಗೂ ಮಾಡ್ತೀರಲ್ಲ ಸರ್? ಮೀನ್ಸ್ ಕೀ ಆನ್ಸರ್ ಬರೋವರೆಗೂ? ಸದ್ಯಕ್ಕೆ ಶಿಮೂಲ್ ಎಕ್ಸಾಮ್ ಗೋಸ್ಕರ ಕೋಚಿಂಗ್ ಮಾಡ್ತಿರೋದು. ಶಿಮೂಲ್ ಎಕ್ಸಾಮ್ ಮುಗಿದು ಕೀ ಆನ್ಸರ್ಸ್ ಸಹ ನಾವೇ ಕೊಡ್ತೀವಿ, ಅವ್ರು ಕೊಡೋದಕ್ಕನ್ನ ಮುಂಚೆ. ಓಕೆ ನೀವು ಬೇಕಾದ್ರೆ ಅದನ್ನ ಅಬ್ಜೆಕ್ಷನ್ಸ್ ಫೈಲ್ ಮಾಡಿ. ಸರ್ ಅವ್ರ ಕ್ವಶನ್ ಪೇಪರ್ ಕೊಡಲ್ಲ ಅಲ್ಲ ಸರ್ ಎಕ್ಸಾಮ್ ಬರ್ದ್ ಬಂದ್ಮೇಲೆ? ಅವರೇ ಇಸ್ಕೊಂತಾರಲ್ವಾ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ? ಇಲ್ಲ ಮೇಡಮ್, ನಾವು ಕಲೆಕ್ಟ್ ಮಾಡಿದೀವಲ್ಲ ಪ್ರತಿಯೊಂದ್ ಕಡೆನು. OMR ಒಂದು ಕೊಡ್ತಾರೆ ಅಷ್ಟೇ ಸರ್, ಮಿಕ್ಕಿದೆಲ್ಲ ಅವರೇ ತಗೋತಾರೆ ಕ್ವಶನ್ ಪೇಪರ್ ಎಲ್ಲ. ನಿಮಗೆ ಟೈಮ್ ಡ್ಯೂರೇಷನ್ ಇರ್ತದಲ್ಲ, 3 ಅವರ್ಸ್ ಅಲ್ವಾ ನಿಮ್ಗೆ ಎಕ್ಸಾಮ್? ಹಾ, ಆ ಒಂದು ಎಕ್ಸಾಮ್ ನ 3 ಅವರ್ಸ್ ಆದ್ಮೇಲೆ ನೀವು ಬಂದ್ರೆ ಕ್ವಶನ್ ಪೇಪರ್ಸ್ ನಿಮ್ಗೆ ಕೊಡ್ತಾರೆ. 3 ಅವರ್ಸ್ ಆದ್ಮೇಲೆ ಬಂದ್ರೇನಾ? ಹೌದು. ಒಬ್ರು ಬೇಗ ಬಂದ್ಬಿಡ್ತಾರಲ್ಲ ಮೇಡಮ್ ಎಕ್ಸಾಮ್ ಅಲ್ಲಿ. ನಮ್ದು ಓಕೆ ಒಬ್ರು ಒಂದು half an hour ಅಲ್ಲಿ ಬಂದ್ಬಿಡ್ತಾರೆ, ಒಬ್ರು 1 hour ಅಲ್ಲಿ ಓಕೆ ಬಂದ್ಬಿಡ್ತಾರೆ. ಓಕೆ. ಹಾ 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 ಹಾ. ಆ ಟೈಮಲ್ಲಿ ಕ್ವಶನ್ ಪೇಪರ್ಸ್ ಅದು ಲೀಕ್ ಆಗ್ಬಾರ್ದು ಅಂತ ಮಾತ್ರ ಅದು. ಓಕೆನಾ? ಓಕೆ ನಾನು ಒಂದ್ಸಲ ಕೊಟ್ಟಿದ್ ನೆನ್ಪು ಸರ್, ಅವರೇ ಇಸ್ಕೊಂಡಿದ್ರು OMR ಮತ್ತೆ ಕ್ವಶನ್ ಪೇಪರ್ ಎರಡು, ಹಂಗಾಗಿ ಕೇಳ್ದೆ. ಬೇಗ ಬಂದಿರ 2022 ಬ್ಯಾಕ್ ಹಂಗ್ ಮಾಡ್ತಿದ್ರು, ಇವಾಗ ಎಲ್ಲ OMRs ಕ್ವಶನ್ ಪೇಪರ್ ಎಲ್ಲ ರಿಟರ್ನ್ ಮಾಡ್ತಿದ್ದಾರೆ ಸರ್. ಓಕೆ ನೀವು ಕ್ವಶನ್ ಪೇಪರ್ ಅಂತೂ ಕೊಡ್ತಾರೆ 100%. ನೀವು OMR ನ ಕಾರ್ಬನ್ ಕಾಪಿ ಬಗ್ಗೆ ಕೇಳ್ತಿದ್ದೀರಾ ಅಲ್ವಾ? ಕಾರ್ಬನ್ ಕಾಪಿ ನಮಗ್ ಕೊಡ್ತಾರೆ ರೈಟ್ ಸರ್, ಬಟ್ ಇನ್ನೊಂದ್ ಕಾಪಿ ಅವ್ರಿಗೆ ನಾವು ಕೊಡ್ಲೇಬೇಕಲ್ಲ ಆಬ್ವಿಯಸ್ಲಿ. ಹೌದು. ಇಲ್ಲ ಕ್ವಶನ್ ಪೇಪರ್ ಆನ್ಸರ್ ಶೀಟ್ ಎಲ್ಲ ಕೊಡ್ತಾರೆ, ಯಾರು ರಿಟರ್ನ್ ಇಟ್ಕೊಂಗಿಲ್ಲ. ಓಕೆ, ಎನಿಥಿಂಗ್ ಎಲ್ಸ್ ಗೈಸ್? ಸರ್ ವಿಜಯಪುರದ ಏನಾದ್ರೂ ನೋಟಿಫಿಕೇಶನ್ ಆಗೋ ಚಾನ್ಸ್ ಇದೆಯಾ? ಬಿಜಾಪುರದಲ್ವಾ? ಹಾ ಸರ್. ನೋಡೋಣ ಸರ್. ಸದ್ಯಕ್ಕೆ ನಮಗೆ ಗೊತ್ತಿರೋ ಪ್ರಕಾರ ಒಂದು ಹಾಸನದ್ದು ಒಂದು 6 months, ಆದ್ಮೇಲೆ ನಿಮ್ಮ ಮೈಸೂರು ಡೈರಿದು ಒಂದು 6 months. ಇವು ಟ್ರೆಂಡ್ ಅಲ್ಲಿ ಇದಾವೆ. ಬೇರೆ ವಿಜಯಪುರ ಅಲ್ಲೆಲ್ಲ ನಿಮ್ಗೆ ಮಿಲ್ಕ್ ಪ್ರೊಕ್ಯೂರ್ಮೆಂಟ್ ಕಡಿಮೆ ಇರೋದ್ರಿಂದ ಅಲ್ಲಿ ನಿಮ್ಗೆ ಜಾಸ್ತಿ ವೇಕೆನ್ಸೀಸ್ ಸಿಗೋದಿಲ್ಲ. ಅಲ್ಲಿ ಇರೋರು ಕನ್ಸಲ್ಟೆನ್ಸಿಯಲ್ಲಿ ಹೀಗೆ ಹಾಗೆ ವರ್ಕ್ ಮಾಡಿಸ್ಕೊಂತಾರೆ, ಮತ್ತೆ ಇಲ್ಲಿಂದ ಡೆಪ್ಯುಟೇಷನ್ ತಗೊಂಡು ಮಾಡಿಸ್ಕೊಂತಾರೆ. ಸರ್ ಹುಬ್ಳಿಯಲ್ಲಿ ಯಾವಾಗ? ಮೇಡಮ್ ಈ ತರ ಕ್ವಶನ್ಸ್ಗೆ ಆನ್ಸರ್ಸ್ ಇಲ್ಲ ಸರ್. KMF ಅಪ್ಡೇಟ್ ಸಿಗ್ತಾ ಯಾವಾಗ ಆಗುತ್ತೆ ಅಂತ ಇನ್ನೊಂದು ಬೋರ್ಡ್ ಬಂದಿಲ್ವಲ್ಲ? ಸುಮಾರು ವರ್ಷಗಳಾಯ್ತು. ನಿಯರ್ಲಿ 2022 ಅಲ್ವಾ ಆಗಿದ್ದು? ಹೌದೌದು ಸರ್. ಆಗ್ಬೇಕು ಎಕ್ಸಾಮ್ಸ್. ನೋಡಿ ಸರ್, ಈ ವರ್ಷದಲ್ಲಿ ಯಾವ್ದಾದ್ರು ಒಂದು ಅಪಾರ್ಟ್ ಫ್ರಮ್ ಶಿವಮೊಗ್ಗ, ಇನ್ನೊಂದು ಯಾವ್ದು ಗುಲ್ಬರ್ಗಾದಲ್ಲಿ ಆಗಿದ್ದು ಮೊನ್ನೆ. ಗುಲ್ಬರ್ಗ ಸರ್. ಸೊ ಇದು ಬಿಟ್ಟು ಇನ್ನೊಂದು ನೋಟಿಫಿಕೇಶನ್ ಆಗ್ತದೆ. ಅದು ಐದರ್ ನಿಮ್ಮ ಮೈಸೂರು ಆಗಿರ್ಬೋದು, ಹಾಸನ ಆಗಿರ್ಬೋದು. ಸೊ ಇದು ಬಿಟ್ಟು ಬೇರೆ ಅಂತವುದು ಮತ್ತೆ ನಿಮ್ಮ ಕೋಲಾರದ್ದು ಒಂದ್ ಸ್ವಲ್ಪ ಡಿಸ್ಪ್ಯೂಟ್ ನಡೀತಿದೆ. ಅದನ್ನು ಒಂದ್ ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ ಮುಂದಿನ ಕ್ಲಾಸಸ್ ಅಲ್ಲ, ಯೂಟ್ಯೂಬ್ ಅಲ್ಲಿ ಎಂಕರೇಜ್ ಇಂಡಿಯಾ ಯೂಟ್ಯೂಬ್ ಇದೆಯಲ್ಲ ಅದರಲ್ಲಿ. ಅಲ್ಲಿ ಏನಾಗಿದೆ ಸರ್ ಕೋಲಾರದ್ದು? ಇಲ್ಲ, ಅಲ್ಲಿ ಕರಪ್ಷನ್ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ತಿಲ್ವಾ ನೀವು? ಅದೇ ಕರಪ್ಷನ್ ಆಗಿದೆ ಅಂತ ಹೇಳಿದ್ರೆ 74 ಪೋಸ್ಟ್, ಅದು ಓನ್ಲಿ 200 ಪೋಸ್ಟ್ ಕನ್ಫರ್ಮ್ ಆಗಿತ್ತು. 70 ಪೋಸ್ಟ್ ಎಕ್ಸಾಮ್ ನಡೀತು. ಡಿಸ್ಕಸ್ ಮಾಡೋದು ಬೇಡ, ಅದನ್ನ ಸಪರೇಟ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಬಿಕಾಸ್ ಸಬ್ ಜುಡಿಷಿಯಲ್ ಮ್ಯಾಟರ್ಸ್ ಡಿಸ್ಕಸ್ ಮಾಡಬಾರ್ದು. ಹೇಳಿ ಸರ್. ಸರ್, ಹಾಲು ಶೇಖರಣಾ ಕೇಂದ್ರದಲ್ಲಿ ITI ಬೇಸ್ ಆಧಾರಿತ ವರ್ಕ್ ಇರುತ್ತೆ ಸರ್? ಹಾಲು ಶೇಖರಣಾ ಕೇಂದ್ರದಲ್ಲಿ ITI ಬೇಸ್ಡ್ ಇರೋದಿಲ್ಲ ಸರ್.
ನಿಮ್ಗೆ ಇರೋದಿಲ್ಲ ಅಲ್ಲ ಸರ್? ಶೇಖರಣಾ ಕೇಂದ್ರದಲ್ಲಿ ನಿಮ್ಗೆ ಬರೀ ಬಲ್ಕ್ ಮಿಲ್ಕ್ ಕೂಲರ್ಸ್ ಇರ್ತದೆ. ಅದ್ರಲ್ಲಿ ಏನ್ ಮಾಡ್ತೀರಾ ನೀವು? ಸರ್ ಅದೇ ಕ್ವಶನ್. ಸೊ ನೀವ್ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ITI ಮಾಡಿರೋರು ಮೇಜರ್ಲಿ ಡೈರಿಗಳಲ್ಲಿ ಇರ್ತೀರಿ. ಏನಾದ್ರು ನಿಮ್ಗೆ ಪ್ರಾಬ್ಲಮ್ ಆದ್ರೆ ಅಲ್ಲಿನ ಎಕ್ಸ್ಟೆನ್ಷನ್ ಆಫೀಸರ್ಗಳು ಇರ್ತಾರಲ್ಲ, ಸೊ ಇವರು ನಿಮ್ಮ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ತಿಳಿಸ್ತಾರೆ. ಅವರು ಅಲ್ಲಿಂದ ಯಾರನ್ನಾದ್ರೂ ಜೂನಿಯರ್ ಟೆಕ್ನಿಷಿಯನ್ ಕಳಿಸ್ಕೊಡ್ತಾರೆ. ಅವ್ರು ರಿಪೇರ್ ಮಾಡ್ಬಿಟ್ಟು ಮತ್ತೆ ಡೈರಿಗೆ ಬಂದ್ಬಿಡ್ತಾರೆ. ಸರ್ ಈವನ್ ಕೆಮಿಸ್ಟ್ರಿಗಳು ಸಹ ಅಲ್ಲಿ ಇರೋದಿಲ್ಲ. ಕೆಮಿಸ್ಟ್ರಿಗಳು ಅವಾಗ ಕಳಿಸ್ತಾರಷ್ಟೇ. ಸರ್ ಕೆಮಿಸ್ಟ್ ಗ್ರೇಡ್ 2 ಯಾವ ತರ ಕೆಲಸ ಇರುತ್ತೆ ಸರ್? ಸರ್ ಕೆಮಿಸ್ಟ್ ಗ್ರೇಡ್ 2, ಗ್ರೇಡ್ 3, ಟೆಕ್ನಿಕಲ್ ಆಫೀಸರ್ 3 ಜನದ್ದು ಒಂದೇ ಕೆಲಸ ಇರ್ತದೆ. ಬಟ್ ಟೆಕ್ನಿಕಲ್ ಆಫೀಸರ್ ಸ್ವಲ್ಪ ಹೈ ಲೆವೆಲ್ ಅಲ್ಲಿ ಇರ್ತಾರೆ. ಅವ್ರು ಕೆಲಸ ಮಾಡಿಸ್ತಾರೆ. ಬಟ್ ಅವು ಕೆಮಿಸ್ಟ್ರಿಗಳಿಲ್ಲ ಇಲ್ಲದಿರುವಾಗ ಕೆಲಸ ಮಾಡ್ತಾರೆ. ಸೊ ಅವರ ಕೆಲಸ ಏನಿರ್ತದೆ ಅಂದ್ರೆ, ಇವಾಗ ಹಾಲ್ ಮಿಲ್ಕ್ ಬಂದಿರ್ತದೆ, ಈ 3 ಡಿಸ್ಟ್ರಿಕ್ಟ್ ಅಲ್ಲಿ ಯಾವ್ದು ಬೇಕಾದ್ರೂ ಕೊಡ್ಬೋದಲ್ಲ ಸರ್? ನೀವು ಯಾವ್ದು ಎಲ್ಲ ಬೇಕಾದ್ರೂ ಹಾಕ್ಸ್ಕೋಬಹುದು, ನಿಮ್ಮ ಮೇಲೆ ಡಿಪೆಂಡ್. ಸೊ ಮಿಲ್ಕ್ ಬಂದಾಗ ಮಿಲ್ಕ್ ನ ಪ್ರೈಮರಿ ಟೆಸ್ಟ್, ಸೆನ್ಸರಿ ಟೆಸ್ಟ್ ಅಂತ ಇರ್ತದೆ. ಮತ್ತೆ ಕ್ಲಾಟ್ ಆನ್ ಬಾಯ್ಲಿಂಗ್, ಸೆನ್ಸರಿ ಟೆಸ್ಟ್ಗಳು, ಮತ್ತೆ ಕ್ಲಾಟ್ ಆನ್ ಬಾಯ್ಲಿಂಗ್, ಮತ್ತೆ ನಿಮ್ಮ ಬೇರೆ ಬೇರೆ ಕ್ವಾಲಿಟಿ ಟೆಸ್ಟ್ ಇವೆಲ್ಲ ಮಾಡೋದು. ಮತ್ತೆ ಆದ್ಮೇಲೆ ಹಾಲು ಪ್ರೊಸೆಸಿಂಗ್ ಆದ್ಮೇಲೆ ಅದು ಪ್ಯಾಕ್ಚರೈಸೇಷನ್ ಆಗಿದೆಯೋ ಇಲ್ವೋ ಇದ್ರದ್ದು ಒಂದು ಟೆಸ್ಟ್ ಇರ್ತಾರೆ. ಅದನ್ನ ಟೆಸ್ಟ್ ಮಾಡೋದು. ಆದ ಮೇಲೆ ಹಾಲು ಸ್ಟ್ಯಾಂಡರ್ಡ್ಸ್ ಇರ್ತಾವಲ್ಲ, ಬಟ್ ಯಾರು ಸ್ವಲ್ಪ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಏನಪ್ಪ ನಾನೇ ಮಾಡ್ಬೇಕಾ? ಓಪನ್ ಕ್ಲಾಸ್ಗಳು ಮಾಡಿದ್ರೆ ಇದೆ ತೊಂದ್ರೆ ನೋಡಿ. ಚೆನ್ನಾಗಿ ಗೊತ್ತಾಗ್ಲಿ ಅಂತ ಮಾಡಕ್ ಹೋಗ್ತೀವಿ, ತೊಂದರೆ ಕೊಡ್ತಾರೆ ನಮ್ಗೆ. ಇವ್ರೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಕ್ಲಾಸ್ ಕೇಳ್ತಿದಾರೋ ಇಲ್ವೋ ಸುಮ್ಮನೆ ಆನ್ ಮಾಡ್ಬಿಟ್ರು ಹೋಗ್ಬಿಟ್ರು. ಓಕೆ, ನಾನು ಆಫೀಸರ್ ಬಗ್ಗೆ ಹೇಳ್ತೀನಿ. ಇದು ಸ್ಟ್ಯಾಂಡರ್ಡ್ಸ್ ಇರ್ತಾವಲ್ಲ, ಇವಾಗ ನಿಮ್ಗೆ ಟೋನ್ಡ್ ಮಿಲ್ಕ್ ಗೆ 3% ಫ್ಯಾಟ್ ಇರಬೇಕು, 8.5% SNF ಇರಬೇಕು. ಇದು ಕರೆಕ್ಟ್ ಆಗಿದೆಯೋ ಇಲ್ವೋ? 0.1 ಜಾಸ್ತಿ ಆದ್ರೂ 0.1 ಪ್ಲಸ್ ಆರ್ ಮೈನಸ್ 0.1 ಅಕ್ಸೆಪ್ಟಬಲ್. ಇದ್ರಕನ್ನ ಕಡಿಮೆ ಆದ್ರೆ ಅದನ್ನ ಮತ್ತೆ ರೀಪ್ರೊಸೆಸಿಂಗ್, ರೀಸ್ಟ್ಯಾಂಡರ್ಡೈಸೇಷನ್ ಎಲ್ಲ ಮಾಡೋದಿರ್ತದೆ. ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಹೇಳುವುದು ಯಾರು ಅಂತ ಹೇಳಿದ್ರೆ ನಿಮ್ಮ ಕೆಮಿಸ್ಟ್ಗಳು. ಓಕೆನಾ? ಸೊ ಕಂಪ್ಲೀಟ್ಲಿ ಮಿಲ್ಕ್ ರಿಲೇಟೆಡ್. ಮತ್ತೆ ಮಿಲ್ಕ್ ಅಲ್ಲಿ ನಿಮಗೆ ಪ್ರೊಸೆಸಿಂಗ್ ಗೆ ವಾಟರ್ ಯೂಸ್ ಮಾಡ್ತಾರಲ್ಲ, ಆ ವಾಟರ್ ಕರೆಕ್ಟ್ ಸ್ಟ್ಯಾಂಡರ್ಡ್ಸ್ ಮೀಟ್ ಆಗ್ತಿದ್ಯೋ ಇಲ್ವೋ ಅದನ್ನೆಲ್ಲ ನೋಡ್ತಾರೆ. ಓಕೆ, ಈ ತರ ತುಂಬಾ ಇಂಡೆಪ್ತ್ ಹೋಗೋದು ಬೇಡ. ಇಂಡೆಪ್ತ್ ಹೇಳಕ್ ಹೋದ್ರೆ ತುಂಬಾ ಜಾಸ್ತಿ ಇದೆ ಇದರಲ್ಲಿ. ಎಕ್ಸ್ಟೆನ್ಷನ್ ಆಫೀಸರ್ ಅಂತ ಹೇಳಿದ್ರೆ ಇವರು ಡೈರಿಯಲ್ಲಿ ಇರೋದಿಲ್ಲ ಸರ್. ಇವರು ಕೋಆಪರೇಟಿವ್ ಸೊಸೈಟೀಸ್ ಇರ್ತಾವಲ್ಲ, ಅಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಸೊ ಅಲ್ಲೆಲ್ಲ ರೈತರಿಗೆ ಏನಾದ್ರು ರಿಕ್ವೈರ್ಮೆಂಟ್ ಇದೆಯಾ, ನಿಮ್ಮ BMCಗಳು, ಕೋಆಪರೇಟಿವ್ ಸೊಸೈಟೀಸ್ ಎಲ್ಲ ಇದಕ್ಕೆ ಏನಾದ್ರು ರಿಕ್ವೈರ್ಮೆಂಟ್, ಮತ್ತೆ ರೈತರಿಗೆ ಏನಾದ್ರು ರಿಕ್ವೈರ್ಮೆಂಟ್, ಇದನ್ನ ಡೈರಿಗೆ ಮಾಹಿತಿ ತಲುಪಿಸುವ ಕೆಲಸನ ಎಕ್ಸ್ಟೆನ್ಷನ್ ಆಫೀಸರ್ ಮಾಡ್ತಾರೆ. ಓಕೆ, ಎನಿಥಿಂಗ್ ಎಲ್ಸ್? ಸರ್ ITI ಟೆಕ್ನಿಕಲ್ ವರ್ಕ್ ಏನ್ ಸರ್? ITI ಟೆಕ್ನಿಕಲ್ ಅಲ್ಲಿ ITI ಅಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇದಾವೆ. ನಿಮ್ಮ ಅಭಿಯಂತರ ಅಂತಾರಲ್ಲ, ಇಂಜಿನಿಯರಿಂಗ್ ಅಂದ್ರೆ ಸರ್ ಕನ್ನಡ ಅನುವಾದ. ಇದರಲ್ಲಿ ITI ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರ್ತವೆ. ನಿಮ್ಮ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್ ಸ್ವಲ್ಪ ಕಡಿಮೆನ ಡೈರಿಯಲ್ಲಿ. ಮತ್ತೆ ನಿಮ್ಮ ಬಾಯ್ಲರ್, ಯಾರಾದ್ರೂ ಬಾಯ್ಲರ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಗಳಿದ್ರೆ ದಯವಿಟ್ಟು ಹೇಳಿ, ಚಾನ್ಸಸ್ ಅನ್ನ ಮಿಸ್ ಮಾಡ್ಕೋಬೇಡಿ. ಯಾಕೆಂದ್ರೆ ತುಂಬಾ ಅಂದ್ರೆ ತುಂಬಾ ಕಾಂಪಿಟೇಷನ್ ಇದೆ, ಕಡಿಮೆ ಕಾಂಪಿಟೇಷನ್ ಇರ್ತದೆ ಬಾಯ್ಲರ್ ಅಲ್ಲಿ. ಮತ್ತೆ ಫಿಟ್ಟರ್. ಸೊ ಇದರಲ್ಲಿ ಎಲೆಕ್ಟ್ರಿಕಲ್ ರಿಲೇಟೆಡ್ ನಿಮ್ಗೆ ಇರ್ತದೆ. ಇವಾಗ ಏನಾದ್ರು ಹೋಮೋಜನೈಸರ್, ಅದೊಂದು ಎಕ್ವಿಪ್ಮೆಂಟ್, ಮಿಲ್ಕ್ ಅನ್ನ ಹೋಮೋಜನೈಸ್ ಮಾಡೋ ಪ್ರೋಸೆಸ್. ಮತ್ತೆ ಇವಾಗ ಸೆನ್ಸರ್ಸ್ ಇವೆಲ್ಲ ಬಂದಿದ್ದಾವೆ.
ಇವುಗಳೆಲ್ಲ ನಿಮ್ಮ ವೈರಿಂಗ್ ಕೆಲಸ ಆಗಿರ್ಬೋದು, ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು, ಮತ್ತೆ ಕನೆಕ್ಷನ್ಸ್ ಆಗಿರ್ಬೋದು, ಸ್ಕ್ಯಾಡಾ ಬಂದಿರೋದ್ರಿಂದ ಎಲ್ಲ ಎಲೆಕ್ಟ್ರಿಕಲ್ ಆಟೋಮೇಟೆಡ್ ಇರೋದ್ರಿಂದ ಅದನ್ನೆಲ್ಲ ಇವಾಗ ಅಪ್ಡೇಟೆಡ್ ಆಗಿರ್ಬೇಕು. ಇವಾಗ ITI ನೀವು ಮಾಡಿದೀರಾ ಅಂತ ಹೇಳಿದ್ರೆ ತುಂಬಾ ಅಪ್ಡೇಟೆಡ್ ಕೆಲಸಗಳು, ಡೈರಿಗಳಲ್ಲಂತೂ ನೀವು ತುಂಬಾ ಕಲಿತೀರಾ. ಓಕೆ, ಒಳ್ಳೆ ಪ್ರೈವೇಟ್ ಕಂಪನೀಸ್ ಅಲ್ಲಿ ನೀವು ಕಲಿಯಕ್ ಆಗೋದಿಲ್ಲ. ಡೈರಿಗಳಲ್ಲಿ ಇವಾಗ ಎಲ್ಲ ಅಪ್ಗ್ರೇಡೇಷನ್ ಆಗ್ತಿರೋದ್ರಿಂದ ಒಳ್ಳೆ ಎಕ್ಸ್ಪೋಜರ್ ಸಿಗ್ತದೆ. ಮೆಕ್ಯಾನಿಕಲ್ ಅವರು ನಿಮ್ಮ ಎಕ್ವಿಪ್ಮೆಂಟ್ಸ್ ಇರೋದಲ್ಲ, ಎಕ್ವಿಪ್ಮೆಂಟ್ಸ್ ಅಲ್ಲಿ ಇವಾಗ ನಿಮಗೆ ಹೋಮೋಜನೈಸರ್ ಪಿಸ್ಟನ್ ಬರ್ತದೆ, ಮತ್ತೆ ನಿಮಗೆ ಮೋಟರ್ಸ್ ಇರ್ತವೆ. ಸೊ ಇದರ ರಿಲೇಟೆಡ್ ಮೇಜರ್ಲಿ ನಿಮ್ ಕೆಲಸ ಆಗ್ತದೆ. ಮತ್ತೆ ನಿಮ್ಮ ಬಾಯ್ಲರ್ ರಿಲೇಟೆಡ್ ಆಕ್ಟಿವಿಟೀಸ್. ಬಾಯ್ಲರ್ ಅಂತೂ 24 hours ರನ್ ಆಗ್ಲೇಬೇಕು. ಸ್ಟೀಮ್ ಅಲ್ಲಿಂದ ಬರ್ತದೆ. ಆ ಒಂದು ಸ್ಟೀಮ್ ಅನ್ನು ಯೂಸ್ ಮಾಡ್ಕೊಂಡೆ ನಿಮ್ಮ ಪ್ರತಿಯೊಂದು ಮಿಲ್ಕ್ ಪ್ಯಾಸ್ಚರೈಸೇಷನ್ ಆಗಿರಬಹುದು, ಮತ್ತೆ ಡೈರಿ ರಿಲೇಟೆಡ್ ಅದರ್ ಆಕ್ಟಿವಿಟೀಸ್ ಪ್ರತಿಯೊಂದು ಬಾಯ್ಲರ್ ಕಡೆಯಿಂದಾನೇ ಆಗೋದು. ಸೊ ಮೊದಲು ಏನ್ ಮಾಡ್ತಿದ್ರು, ವುಡ್ ಯೂಸ್ ಮಾಡ್ತಿದ್ರು, ಇವಾಗ ಬ್ರಿಕೆಟ್ಸ್ ಯೂಸ್ ಮಾಡ್ತಿದ್ದಾರೆ. ಸೊ ಬಾಯ್ಲರ್ ರಿಲೇಟೆಡ್ ಆಕ್ಟಿವಿಟೀಸ್ ಬಾಯ್ಲರ್ ನೋಡ್ಕೊಂತಾರೆ. ಓಕೆ, ಮತ್ತೆ ಫಿಟ್ಟರ್ ಯೂಶಲಿ ನಿಮಗೆ ಮೆಕ್ಯಾನಿಕಲ್ ರಿಲೇಟೆಡ್ ಈ ಡಿಪಾರ್ಟ್ಮೆಂಟ್ ಅಲ್ಲೇ ನೀವು ಕೆಲಸ ಮಾಡ್ಕೊಂತೀರಿ. ಓಕೆ, ಎನಿಥಿಂಗ್ ಎಲ್ಸ್? ಏನಾದ್ರು ಡೌಟ್ ಇದ್ರೆ ಕೇಳಿ, ಇಲ್ಲಾಂದ್ರೆ ವೈಂಡ್ ಅಪ್ ಮಾಡೋಣ ಇವತ್ತಿನ ಕ್ಲಾಸ್. ನಾಳೆಯಿಂದ ನಿಮ್ಗೆ ಪ್ಯೂರ್ KMF ರಿಲೇಟೆಡ್ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. ಸರ್ 6 ಮಂತ್ಗೆ ಎಷ್ಟು ಸ್ಯಾಲರಿ ಇನ್ಕ್ರೀಸ್ ಆಗುತ್ತೆ ಸರ್? 6 ಮಂತ್ಸ್ಗೆ ಇವಾಗ ನೀವು ನೋಟಿಫಿಕೇಶನ್ ನೋಡಿದಿರಲ್ಲ, ಸರ್. ನೋಟಿಫಿಕೇಶನ್ ಅಲ್ಲಿ ನಿಮ್ಮ ಪೋಸ್ಟ್ಗೆ ಒಂದು ಬೇಸಿಕ್ ಪೇ ಅಂತ ಇರ್ತದೆ. ಹಾ, ಸರ್. ಬೇಸಿಕ್ ಪೇ ಅಲ್ಲಿ ಎಕ್ಸಾಂಪಲ್ 35,400, ಇದಾದ ಮೇಲೆ 35 ಆದ್ಮೇಲೆ 37,200, ಮತ್ತೆ ನಿಮಗೆ 39,400 ಹೀಗೆಲ್ಲ ಇರ್ತದೆ. ಸೊ ನಿಮಗೆ ಒಂದು 1,500 2,000 6 ಮಂತ್ಸ್ ಇನ್ಕ್ರೀಸ್ ಆಗ್ತದೆ. ಬಟ್ ವೆನ್ ಸಿ ಇನ್ ಓವರ್ ಆಲ್ ಸ್ಯಾಲರಿ, ನಿಮ್ಮ ಬೇಸಿಕ್ ಪೇ 34,500 ಅಂತ ಹೇಳಿದ್ನಲ್ಲ. ಸೊ ಇದ್ರ ಜೊತೆ 40% ನಿಮಗೆ ಎಕ್ಸ್ಟ್ರಾ ಅಡಿಷನ್ಸ್ ಎಲ್ಲ ಬರ್ತವೆ. ನಿಮ್ಗೆ ಬೇರೆ ಬೇರೆ ಅಲೋವೆನ್ಸಸ್, ಡಿಯರ್ನೆಸ್ ಅಲೋವೆನ್ಸಸ್ ಇವೆಲ್ಲ ಬರ್ತವೆ. ಸೊ ನಿಮ್ಗೆ ಇನ್ ಹ್ಯಾಂಡ್ ಒಂದು 50,000 ಸಿಗ್ತಿರ್ತದೆ. ಇದರ ಮೇಲೆ 10% ಇನ್ಕ್ರೀಸ್ ನೀವು ನೋಡ್ಬೋದು. 10 to 15%. ಒಂದು 7,500 ಅಂತ ಹೇಳಿದ್ರೆ ನಿಮ್ಗೆ ಎಷ್ಟಾಯ್ತು, 57,500. ಹೀಗೆ 7ರಿಂದ 8,000 ನಿಮ್ಗೆ 6 ಮಂತ್ಸ್ಗೆ ಇನ್ಕ್ರಿಮೆಂಟ್ ನೋಡ್ಬೋದು. ಮತ್ತೆ ಇಯರ್ಲಿ ತುಂಬಾ ಇನ್ಕ್ರೀಸ್ ಆಗ್ತದೆ. ಸೊ ಒಂದು 50% ಅಷ್ಟೊಂದು ಇನ್ಕ್ರೀಸ್ ನಿಮ್ಮ TADA ಅಲ್ಲಿ. ಈ ತರ ಒಳ್ಳೆ ಸ್ಯಾಲರಿ ಇರ್ತದೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸ್ಯಾಲರಿ ಅಂತೂ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಸ್ಯಾಲರಿ ಇರ್ತದೆ. ಸರ್ ಸ್ಟಾರ್ಟಿಂಗ್ ಸೇರಿದಾಗ ಎಷ್ಟು ಇರುತ್ತೆ ಸರ್ ಬೇಸಿಕ್? ನಿಮ್ಮ ಪೋಸ್ಟಿನ ಮೇಲೆ ಡಿಪೆಂಡ್. ಅದು ನಿಮ್ಮ ನೋಟಿಫಿಕೇಶನ್ ಅಲ್ಲೇ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನಿಮಗೆ ಒಂದು 40,000 ಬೇಸಿಕ್ ಪೇ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಒಂದು 50% ಆಡ್ ಮಾಡ್ಕೊಳ್ಳಿ. 40 + 20 60 60,000. ಸರ್ ಅಲ್ಲಿ ಎಕ್ಸ್ಟೆನ್ಷನ್ ಆಫೀಸರ್ಗೆ 50 ಸಮಥಿಂಗ್ ಕೊಟ್ಟಿದ್ದಾರೆ ಸರ್. ಅದು ಬಂದ್ಬಿಟ್ಟು ಹೆಂಗೆ ಸರ್, ಇನ್ ಹ್ಯಾಂಡ್ ಬೇಸಿಕ್? ಬೇಸಿಕ್ ಪೇ ಇನ್ ಹ್ಯಾಂಡ್ ಇನ್ನ ಜಾಸ್ತಿ ಆಗ್ತದೆ ನಿಮ್ದು. ನಿಮ್ಗೆ ಇನ್ನೊಂದು ಇಲ್ಲಿ PF ಇದೆ. PF ಅಲ್ಲಿ ನಿಮ್ಗೆ ಕಟ್ ಆಗುವ ಅಮೌಂಟ್ ಇವಾಗ ಒಂದು 5,000 ಕಟ್ ಆಗ್ತಿದೆ ಅಂದ್ರೆ 5,000 ಗೌರ್ಮೆಂಟ್ ಕಡೆಯಿಂದ ಹಾಕೊಡ್ತಾರೆ. ಸೊ ಪರ್ ಮಂತ್ 10,000 ನಿಮ್ಗೆ ಸೇವ್ ಆಗ್ತಾ ಹೋಗ್ತದೆ. ಅಲ್ಲಿ ಕೊಟ್ಟಿರೋ ಫುಲ್ ಬೇಸಿಕ್ ಇನ್ ಹ್ಯಾಂಡ್ ಅಲ್ಲ? ಬೇಸಿಕ್ ಪೇ ನಿಮ್ಗೆ ಅಲ್ಲಿ ಮೆನ್ಷನ್ ಮಾಡೋದು. ಇನ್ ಹ್ಯಾಂಡ್ ನೀವು ಜಾಯಿನ್ ಆದ್ಮೇಲೆ ನಿಮ್ಗೆಲ್ಲ ಗೊತ್ತಾಗ್ತದೆ. ಸರ್ ಕಟ್ ಆಫ್ ಹೆಂಗಿಂದ ನಿಲ್ಬಹುದು ಸರ್? ಎಷ್ಟು ಎಕ್ಸಾಮ್? ನಿಮ್ಮ ಇವಾಗ ಹೇಳಕ್ ಆಗೋದಿಲ್ಲ. ಯೂಶಲಿ ನಿಮ್ಮ ಪೇಪರ್ ಟಫ್ನೆಸ್ ಲೆವೆಲ್, ನಂಬರ್ ಆಫ್ ಆಸ್ಪಿರೆಂಟ್ಸ್ ಅಪಿಯರಿಂಗ್ ಇದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಇದನ್ನ ಸರ್ ನಿಮ್ಮ ಲಾಸ್ಟ್ ಟೈಮ್ ಕಟ್ ಆಫ್ ಎಷ್ಟಕ್ಕೆ ನಿಂತಿತ್ತು ಸರ್ ಅಪ್ರಾಕ್ಸಿಮೇಟ್ಲಿ ಲಾಸ್ಟ್ ಟೈಮ್ ಶಿಮುಲ್ದು? ಈ ಒಂದು ಕ್ವಶನ್ ಗಳಿಗೆ ಆನ್ಸರ್ ಇಲ್ಲ. ಬಿಕಾಸ್ ದೀಸ್ ಎಕ್ಸಾಮ್ಸ್ ಆರ್ ನಾಟ್ ರೆಗ್ಯುಲರ್. ಮತ್ತೆ ಎಕ್ಸಾಮಿನೇಷನ್ ಕಂಡಕ್ಟಿಂಗ್ ಅಥಾರಿಟೀಸ್ ಆರ್ ಆಲ್ಸೋ ಚೇಂಜಿಂಗ್. ಇವಾಗ ಗೌರ್ಮೆಂಟ್ ಎಕ್ಸಾಮ್ಸ್ ತಗೊಂಡ್ರೆ ನಾವು KPSC ಅಥವಾ KEA ಕಂಡಕ್ಟ್ ಮಾಡ್ತಾರೆ. ಇವರ ಟ್ರೆಂಡ್ಸ್ ನಮ್ಗೆ ಗೊತ್ತು, ಇವರ ಕಟ್ ಆಫ್ ಅದು ಇದು ಏನಿಲ್ಲ ಎಲ್ಲಿ ನಿಲ್ತದೆ ಅಂತ. ಬಟ್ ಇವ್ರು ಯಾರು ಕೊಡ್ತಾರೆ ಅನ್ನೋದೇ ಡೌಟ್. ಸೊ ಅದರಿಂದ ಬಟ್ ಕೆಟಗರಿ ವೈಸ್ ಏನಾದ್ರು ಕಟ್ ಆಫ್ ಚೇಂಜ್ ಆಗುತ್ತೆ ಸರ್? SC/ST ಒಂಥರ, OBC ಒಂಥರ 100% ಚೇಂಜ್ ಆಗ್ತದೆ. GM ಗೆ ಮತ್ತೆ ಐ ಗೆಸ್ 2A 3A ಗೆ ನಿಮಗೆ ಜಾಸ್ತಿ ಇರ್ತದೆ ಕಟ್ ಆಫ್. ಮತ್ತೆ ಉಳಿದಿರೋ ಕ್ಯಾಟಗರೀಸ್ ಎಲ್ಲ -5 ಮತ್ತೆ ನಿಮ್ಗೆ SC/ST ಇದ್ರೆ ಒಂದು -10. ಮತ್ತೆ ವುಮೆನ್ ಇದರಲ್ಲಿ ಇದೀರಿ ಅಂತ ಹೇಳಿದ್ರೆ ಒಂದು -15. PH ಇದೀರಿ ಅಂತ ಹೇಳಿದ್ರೆ ಒಂದು -25. ರೂರಲ್ಗೆ ಅಷ್ಟೊಂದು ಏನು ಕಟ್ ಆಫ್ ಕಡಿಮೆ ಆಗೋದಿಲ್ಲ. ಬಿಕಾಸ್ ಮ್ಯಾಕ್ಸಿಮಮ್ ಎಲ್ಲರೂ ಅಪ್ಲೈ ಮಾಡೋರು ರೂರಲ್ಲೇ ಇರ್ತೀರಿ, ಕನ್ನಡ ಮೀಡಿಯಂ ಅವರೇ ಇರ್ತೀರಿ. ಸರ್ ಟೋಟಲ್ ಎಷ್ಟು ಜನ ಬರೀಬಹುದು ಸರ್ ಎಕ್ಸಾಮ್ ನ?
ಸರ್ ಇಟ್ ಈಸ್ ಅನ್ಪ್ರೆಡಿಕ್ಟೇಬಲ್ ಸರ್ ಆಸ್ ಆಫ್ ನೌ. ಒಂದು ಮ್ಯಾಕ್ಸಿಮಮ್ ಅಂದ್ರೂ ಒಂದು 25,000 ಜನ ಬರೀಬಹುದು, 20,000 ರಿಂದ 25,000 ಜನ. ಸರ್ ಟೆಕ್ನಿಕಲ್ ಆಫೀಸರ್ ಸಿವಿಲ್ ಏನ್ ಬರುತ್ತೆ? ಟೆಕ್ನಿಕಲ್ ಆಫೀಸರ್ ಸಿವಿಲ್ ಅಂತ ಹೇಳಿದ್ರೆ ಇವಾಗ ನಿಮ್ಮ ಡೈರಿಯಲ್ಲಿ ಪ್ರತಿಯೊಂದು ಕಡೆ ಯಾವ್ದೋ ಒಂದು ಕನ್ಸ್ಟ್ರಕ್ಷನ್ ನಡೀತಿರ್ತದೆ, ಅದರ್ ರಿಲೇಟೆಡ್ ಮತ್ತೆ ಬ್ರೇಕ್ ಡೌನ್ ಮಾಡ್ತಿರ್ತಾರೆ. ಮತ್ತೆ ನಿಮ್ಗೆ ಬರೀ ನಿಮ್ ಕನ್ಸ್ಟ್ರಕ್ಷನ್ ಅಲ್ಲ, ETP ಪ್ಲಾಂಟ್ ಗಳಿರ್ತದೆ, ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಇರ್ತವೆ, ನಿಮ್ಮ ಡೈರಿ ರಿಲೇಟೆಡ್ ಇವಾಗ ಯಾವ್ದೋ ಒಂದು ಎಕ್ಸ್ಪ್ಯಾನ್ಷನ್ ರಿಲೇಟೆಡ್ ಆಕ್ಟಿವಿಟೀಸ್ ಇರ್ತದೆ. ಸೊ ಇದಕ್ಕೆಲ್ಲ ಒಂದು ಲಾಂಗ್ ಟರ್ಮ್ ಪ್ಲಾನ್ಸ್ ಇವೆಲ್ಲ ಇರ್ತವೆ. ಅಂದ್ರೆ ಇಂಜಿನಿಯರಿಂಗು ಟೆಕ್ನಿಕಲ್ ಆಫೀಸರ್ ಪೋಸ್ಟ್ ನೀವು ಹೋಗ್ತೀರಾ ಅಂದ್ರೆ ಕೆಲಸ ಆರಾಮ್ ಇರ್ತದೆ. ಓಕೆ ಸರ್. ಸರ್ ಇದು ಪ್ರೊಸೆಸಿಂಗ್ ಕಂಪ್ಲೀಟ್ ಆಗಿ 3 months ಅಲ್ಲಿ ಮುಗಿಸ್ತಾರಾ ಸರ್? ಏನ್ ಹೇಳಿ? ಪ್ರೊಸೆಸಿಂಗ್ 3 months ಅಲ್ಲಿ ಮುಗಿಸ್ತಾರಾ ಸರ್ ಇದು? ಪ್ರೊಸೆಸಿಂಗ್ ನೋಡಿ, ನಿಮ್ಮ ಎಕ್ಸಾಮು ಮ್ಯಾಕ್ಸಿಮಮ್ ಅಂದ್ರೂ ಇವಾಗ 1 to 1.5 months ಅಲ್ಲಿ ನಿಮ್ಮ ಎಕ್ಸಾಮ್ ಆಗ್ತದೆ. ಸೊ ಅದಾದ ಮೇಲೆ ನಿಮ್ಮ ರಿಸಲ್ಟ್ಸ್ ಆಫ್ಟರ್ ದಟ್ 1 to 2 months ಅಲ್ಲಿ ರಿಸಲ್ಟ್ಸ್ ಬಿಡಬೇಕು. ರಿಸಲ್ಟ್ಸ್ ಬಿಟ್ಟ ಮೇಲೆ 1 month ಗ್ಯಾಪ್ ತಗೊಂಡು ನಿಮ್ಗೆ ಇಂಟರ್ವ್ಯೂ ಇರ್ತದೆ. ಇಫ್ ಎವ್ರಿಥಿಂಗ್ ಗೋಸ್ ರೈಟ್ 3 to 4 months ಎಲ್ಲ ಮುಗಿಯುತ್ತೆ. ಇದ್ರಲ್ಲಿ ಮತ್ತೆ ಕ್ವಶನ್ ಪೇಪರ್ ಲೀಕು, ಸ್ಕ್ಯಾಮು ಆ ತರ ಎಲ್ಲ ಬಂದ್ರೆ ದೇವರೇ ಕಾಪಾಡ್ಬೇಕು. ಮತ್ತೆ ಓಕೆ ಗೈಸ್, ಏನಾದ್ರೂ ಇದ್ರೆ ಸ್ವಲ್ಪ ಬೇಗ ಕೇಳಿ, ವೈಂಡ್ ಅಪ್ ಮಾಡೋಣ. ಲಾಸ್ಟ್ 5 minutes ಆದ್ಮೇಲೆ ಕ್ಲಾಸ್ ಅನ್ನ ಎಂಡ್ ಮಾಡ್ತೀನಿ ನಾನು. ಸರ್ ಇದು ಶಿವಮೊಗ್ಗ ಇದೆಯಲ್ಲ ಸರ್, ಅಲ್ಲೇ ಇರುತ್ತಾ ಅಥವಾ ಕೆಲಸ ಬೇರೆ ಕಡೆ ಇರುತ್ತೆ ಸಿಟಿ ಬಿಟ್ಟು? ಇಲ್ಲ, ನಿಮಗೆ ಇಲ್ಲಿ ನೋಡಿ, ಡೈರಿ ತಗೊಂಡಾಗ ಡೈರಿ ಏನು ಒಂದು ದೊಡ್ಡ ಗೌರ್ಮೆಂಟ್ ಸೆಕ್ಟರ್ ಏನು ಅಲ್ಲ, ನಿಮ್ಮ ಒಂದು ಯೂನಿಯನ್ ಅಷ್ಟೇ. ಮೈಂಡ್ ಡೈರಿ ಇರ್ತದೆ, ಅದರ ಅಂಡರ್ ಅಲ್ಲಿ ಬೇರೆ ಯೂನಿಟ್ಸ್ ಇದ್ರೆ ಅಲ್ಲಿ ಕೆಲಸ ಮಾಡ್ತೀರಿ. ಇವಾಗ ಶಿವಮೊಗ್ಗದು 3 districts ಅಲ್ಲಿ ಇದಾವೆ. ಸೊ 3 districts ಅಲ್ಲಿ ನೀವು ಕೆಲಸ ಮಾಡ್ಬೇಕು ಅಂತ ಏನು ಇಲ್ಲ. ಆ ಒಂದು districts ಅಲ್ಲಿ ಅದರ ಯೂನಿಟ್ಸ್ ಇದ್ರೆ ಅಲ್ಲಿ ರಿಕ್ವೈರ್ಮೆಂಟ್ ಇದೆಯಾ ಆ ಪೋಸ್ಟ್, ನಿಮ್ಮ ಪೋಸ್ಟ್ ಇದೂ ಡಿಪೆಂಡ್ ಆಗ್ತದೆ. ಇದರ ಬೇಸಿಸ್ ಮೇಲೆ ನಿಮ್ಗೆ ಡೆಪ್ಯೂಟ್ ಮಾಡ್ತಾರೆ ಆ ಒಂದು ಏರಿಯಾದಲ್ಲಿ. ಸರ್ ಅಲ್ಲಿ ರಿಕ್ರೂಟ್ಮೆಂಟ್ ಇದ್ರೆ ನಾವು ಹಾಕೊಡ್ತಾರ ಸರ್, ನಾವು ಹೇಳಿದ್ರೆ? 100% ಹಾಕೊಡ್ತಾರೆ. ಸರ್ ಇಫ್ ಇನ್ ಕೇಸ್ ಏನಾದ್ರೂ ಪೇಪರ್ ಲೀಕ್ ಆದ್ರೆ ಅದ್ರದ್ದು ಸ್ವಲ್ಪ ಲೇಟ್ ಆಗುತ್ತಾ? ಬೇಡ 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 ಬೇಡ, ನೆಗೆಟಿವ್ ಥಾಟ್ಸ್ ಗೆ ಹೋಗ್ಬೇಡಿ. ನೆಗೆಟಿವ್ ಥಾಟ್ಸ್ ವಿಲ್ ಲ್ಯಾಂಡ್ ಯು ನೋವೇರ್. ಏನೇ ಆಗ್ಲಿ, ಒಳ್ಳೇದೇ ಆಗ್ಲಿ, ಎಲ್ಲ ಕರೆಕ್ಟ್ ಆಗಿ ಆಗ್ಲಿ ಅಂತ ಭಾವಿಸ್ತಾ ನಾವು ಮುಂದೆ ಹೋಗೋಣ. ಸರ್ 3 years ಆಯ್ತು ಸರ್ ವೇಟ್ ಮಾಡ್ತಾ. ಏನು ಮಾಡಕ್ ಆಗೋದಿಲ್ಲ ಸರ್. ಏನಾದ್ರು ಅದರ ಆಪ್ಷನ್ ಇದೆಯಾ ನಿಮ್ಗೆ ಹೇಳಿ? ಇಲ್ಲ ಇಲ್ಲ ಅಂತ ಕೇಳಿದ್ರೆ ಗವರ್ಮೆಂಟ್ ಇಂದ ಅದ್ ಬಂದಿಲ್ಲ ಇದ್ ಬಂದಿಲ್ಲ ಅಂತಿದ್ರು. ಎಲ್ರು ಅಷ್ಟೇ ಸರ್. ಇವಾಗ ನಾನು ಕೇಳಿದ್ರೆ ನಾನು ಅದೇ ಹೇಳ್ತೀನಲ್ವಾ. ಸರ್ ಓಕೆ, ಮತ್ತೆ ಸರ್ ಡಿಗ್ರಿ ಮಾಡಿರೋರು. ಹಲೋ ಹೇಳಿ ಮೇಡಮ್, ಹೇಳಿ ಮೇಡಮ್. ಸರ್ ಡಿಗ್ರಿ ಮಾಡಿರೋರು ಇವಾಗ ಯಾವ ತರ ಪೋಸ್ಟ್ ನ ಸೆಲೆಕ್ಟ್ ಮಾಡಿದ್ರೆ ಅಪ್ಲೈ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಸರ್? ಆಲ್ರೆಡಿ ಮುಗ್ದಿದೆಯಲ್ಲ ಮೇಡಮ್ ಅಪ್ಲೈ ಮಾಡೋದಕ್ಕೆ. ಅದೇ ಮುಗ್ದಿದೆ ಸರ್, ನಾನ್ ಕೇಳ್ತಾ ಇದ್ದೀನಿ ಸರ್, ಜಸ್ಟ್ ಕೇಳ್ತಾ ಇದ್ದೀನಿ. ಡಿಗ್ರಿ ನೋಡಿ, ಡಿಗ್ರಿ ಬೇಸಿಸ್ ಮೇಲೆ ಎಕ್ಸ್ಟೆನ್ಷನ್ ಆಫೀಸರ್ ಇದೆ, ಅಡ್ಮಿನ್ ಅಸಿಸ್ಟೆಂಟ್ ಇದೆ, ಮತ್ತೆ ನಿಮ್ಮ BSc ಇನ್ ಕೆಮಿಸ್ಟ್ ಮೈಕ್ರೋಬಯಾಲಜಿ ಮಾಡಿದ್ರೆ ಅದರಲ್ಲಿ ಕೆಮಿಸ್ಟ್ ಆ ತರ ಪೋಸ್ಟ್ಗಳು ಸಿಗ್ತವೆ. ನಿಮ್ಮ ಡಿಗ್ರಿ ಬೇಸಿಸ್ ಮೇಲೆ ಇವಾಗ ಇಂಜಿನಿಯರಿಂಗ್ ಮಾಡಿದ್ರೆ ಟೆಕ್ನಿಕಲ್ ಆಫೀಸರ್ ಇಂಜಿನಿಯರಿಂಗು ಆ ತರ. ಇಟ್ ಡಿಪೆಂಡ್ಸ್ ಆನ್ ದ ಡಿಗ್ರಿ ವಿಚ್ ಯು ಹ್ಯಾವ್ ಡಿಡ್. ಅಂಡ್ ಕಾಮನ್ ಡಿಗ್ರಿ ಮೇಲೆ ಒಂದ್ ಸ್ವಲ್ಪ ಪೋಸ್ಟ್ಗಳು ಇದೆ ಹೇಳಿದ್ನಲ್ಲ, ಎಕ್ಸ್ಟೆನ್ಷನ್ ಆಫೀಸರ್ ಆಗಿರ್ಬೋದು, ಅಡ್ಮಿನ್ ಅಸಿಸ್ಟೆಂಟ್ ಇವೆಲ್ಲ ಬರ್ತವೆ. ಅಂದ್ರೆ ಒಬ್ರು ಎಷ್ಟು ಪೋಸ್ಟ್ ಗೆ ಅಪ್ಲೈ ಮಾಡಬಹುದು ಸರ್? ಎಷ್ಟೊಂದು ಬೇಕಾದ್ರೂ ಅಪ್ಲೈ ಮಾಡಬಹುದು. ಬಟ್ ಅದಕ್ಕೆ ಲಾಸ್ಟ್ ಟೈಮ್ ಕೋಆಪರೇಟಿವ್ ಓರಿಯಂಟೇಷನ್ ಕ್ಲಾಸ್ ತಗೊಂಡಾಗ ಎಕ್ಸ್ಪ್ಲೈನ್ ಮಾಡಿದೆ. ನೀವು MSc ಕೆಮಿಸ್ಟ್ರಿ ಅಥವಾ ಮೈಕ್ರೋಬಯಾಲಜಿ ಮಾಡಿದ್ರೆ ನೀವು ಟೆಕ್ನಿಕಲ್ ಆಫೀಸರ್ ಕೆಮಿಸ್ಟ್ರಿ ಮಾಡಿದ್ರೆ ಟೆಕ್ನಿಕಲ್ ಆಫೀಸರ್ ಕೆಮಿಸ್ಟ್ರಿಗೆ ಎಲಿಜಿಬಲ್ ಇರ್ತೀರಿ. ಕೆಮಿಸ್ಟ್ ಗ್ರೇಡ್ 2 ಎಲಿಜಿಬಲ್ ಇರ್ತೀರಿ. ಕೆಮಿಸ್ಟ್ ಗ್ರೇಡ್ 3 ಎಲಿಜಿಬಲ್,
ಎಕ್ಸ್ಟೆನ್ಷನ್ ಆಫೀಸರ್ಗೆ ಎಲಿಜಿಬಲ್ ಇರ್ತೀರಿ, ಅಡ್ಮಿನ್ ಅಸಿಸ್ಟೆಂಟ್ಗೆ ಎಲಿಜಿಬಲ್ ಇರ್ತೀರಿ. ಸೊ ನೀವು ಈ ಒಂದು 5 ಪೋಸ್ಟ್ಗಳಿಗೂ ಅಪ್ಲೈ ಮಾಡಬಹುದು. ಆ ತರ ನಿಮ್ಮ ಡಿಗ್ರಿ ಆ ಒಂದು ಪೋಸ್ಟ್ಗೆ ಎಲಿಜಿಬಲ್ ಇರ್ಬೇಕಷ್ಟೇ. ಅಂದ್ರೆ ಎಷ್ಟು ಪೋಸ್ಟ್ ಗಾದ್ರೂ ಅಪ್ಲೈ ಮಾಡ್ಬೋದಲ್ಲ ಸರ್? ಎಸ್. ಓಕೆ ಗೈಸ್. ಓಕೆ, ಏನಾದ್ರು ಹೇಳಂಗಿದ್ರೆ ಹೇಳಿ, ಇಲ್ಲಾಂದ್ರೆ ವೈಂಡ್ ಅಪ್ ಮಾಡೋಣ. ಸರ್ ಗ್ರೇಡ್ 3, ಗ್ರೇಡ್ 2, ಗ್ರೇಡ್ 1 ನಲ್ಲಿ ಹೈಯೆಸ್ಟ್ ಸ್ಯಾಲರಿ ಯಾವ್ದು ಇರುತ್ತೆ ಸರ್? ಅದ್ರ ಡೆಸಿಗ್ನೇಷನ್ ಯಾವ್ದು ಜಾಸ್ತಿ ಇರುತ್ತೆ ಸರ್ ಅದ್ರಲ್ಲಿ? ಗ್ರೇಡ್ 2, ಗ್ರೇಡ್ 3. ಗ್ರೇಡ್ 3 ನೆಕ್ಸ್ಟ್ ಪ್ರಮೋಷನ್ ಗ್ರೇಡ್ 2. ಅರ್ಥ ಆಯ್ತು ಅನ್ಸ್ತದೆ ನಿಮ್ಗೆ? ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಇದು ಎಕ್ಸ್ಟೆನ್ಷನ್ ಆಫೀಸರ್ ರೋಲ್ ಸಿಕ್ಕಿದ್ಮೇಲೆ ಜಾಯಿನ್ ಆದ್ಮೇಲೆ ಬೇರೆ ರೋಲಿಗೆ ಚೇಂಜ್ ಆಗ್ಬೋದಾ? ಟೆಕ್ನಿಕಲ್ ಆಫೀಸರ್? ಇಲ್ಲ, ಆಗೋದಿಲ್ಲ. ನೀವು 2-3 ಪೋಸ್ಟ್ಗಳಿಗೆ ಫೈನಲ್ ಲಿಸ್ಟ್ ಅಲ್ಲಿ ಇದೀರಿ ಅಂತ ಹೇಳಿದ್ರೆ ಆ ಒಂದು ಸಮಯದಲ್ಲಿ ಇಂಟರ್ವ್ಯೂ ಸಮಯದಲ್ಲಿ ನೀವು ಯಾವ್ದಕ್ಕೆ ಚೂಸ್ ಮಾಡ್ತೀರಿ ದಟ್ ಈಸ್ ಫೈನಲ್. ಓಕೆ ಸರ್. ಸರ್ ಪ್ರಮೋಷನ್ ಹೆಂಗಿರುತ್ತೆ ಸರ್ ಐಟಿ ಟೆಕ್ನಿಷಿಯನ್ ಇಂದ? ಐಟಿಐ ಟೆಕ್ನಿಷಿಯನ್ ಇಂದ ನೀವು ಟೆಕ್ನಿಕಲ್ ಐಟಿಐ ಅದರಲ್ಲೂ ಸುಮಾರು ಸ್ಟೇಜಸ್ ಇದಾವೆ ಸರ್. ಜೂನಿಯರ್ ಟೆಕ್ನಿಷಿಯನ್, ಸೀನಿಯರ್ ಟೆಕ್ನಿಷಿಯನ್. ಐಟಿಐ ಟೆಕ್ನಿಷಿಯನ್ ಆದ ಮೇಲೆ ಜೂನಿಯರ್ ಟೆಕ್ನಿಷಿಯನ್ ಆಗಿ ನೀವು ಅಪಾಯಿಂಟ್ ಆಗ್ತೀರಾ. ಆದ್ಮೇಲೆ ಸೀನಿಯರ್ ಟೆಕ್ನಿಷಿಯನ್, ಆದ್ಮೇಲೆ ಡೈರಿ ಸೂಪರ್ವೈಸರ್ ಗ್ರೇಡ್ 2, ಡೈರಿ ಸೂಪರ್ವೈಸರ್ ಗ್ರೇಡ್ 1, ಆದ್ಮೇಲೆ ಟೆಕ್ನಿಕಲ್ ಆಫೀಸರ್, ಆದ್ಮೇಲೆ ಅಸಿಸ್ಟೆಂಟ್ ಮ್ಯಾನೇಜರ್. ಪ್ರತಿಯೊಂದಕ್ಕೂ ಒಂದು 5-6 ವರ್ಷ ಅನ್ಕೊಂಡ್ರೆ ನೋಡಿ ಈ ತರ. ಬೇಕೇ ಬೇಕಾ ಸರ್? ಹೌದು. ಇಲ್ಲ ವರ್ಕ್ ಪ್ರೊಸೆಸ್ ಮೇಲೆ ತಗೊಳ್ಳಲ್ಲ ಸರ್ ಮೇಲೆ? ಇಲ್ಲ, ಅದಕ್ಕೆ ಅಲ್ವಾ ಗೌರ್ಮೆಂಟ್ ಸೆಕ್ಟರ್ ಅನ್ನೋದು. ನೀವು ಎಫಿಷಿಯಂಟ್ ಆಗಿ ವರ್ಕ್ ಮಾಡಿದ್ರು ನಿಮ್ಮ ಪೋಸ್ಟ್ ಅಂತ ಚೇಂಜ್ ಆಗೋದಿಲ್ಲ. ಮತ್ತೆ ಸರ್ ನಾವು KMF ಅಲ್ಲಿ ಯಾವ್ದಾದ್ರು ಒಂದು ಪೊಸಿಷನ್ ವರ್ಕ್ ಮಾಡ್ತಾ ಇದ್ರೆ ಬೇರೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬಹುದಲ್ವಾ? 100% ಬರೀಬಹುದು. ನೀವು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಯಾವ್ದೇ ಒಂದು ಪ್ಲೇಸ್ ಅಲ್ಲಿ ವರ್ಕ್ ಮಾಡ್ತಿದ್ರು ನೀವು ಬರೀಬಹುದು. ಇವಾಗೆಲ್ಲ C&R ರೂಲ್ಸ್ ಚೇಂಜ್ ಆಗಿದಾವಲ್ಲ. ಮೊದ್ಲೇನಿತ್ತು ಅಂತ ಹೇಳಿದ್ರೆ ನೀವು NOC ತಗೋಬೇಕು ಹಾಗೆ ಹೀಗೆ ಅಂತ ಇತ್ತು. ಇವಾಗ NOC ನೀವು ಅಪ್ಲೈ ಮಾಡಬಹುದು, ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರು ಇಟ್ ಈಸ್ ಡೀಮ್ಡ್ ಟು ಬಿ ಅಕ್ಸೆಪ್ಟೆಡ್, ಯು ಹ್ಯಾವ್ ಗಾಟ್ NOC ಅಂತ ಯಾವುದೇ ಒಂದು ತೊಂದರೆ ಆಗೋದಿಲ್ಲ. ಸೊ ನಾವ್ ಯಾವುದೇ ಒಂದು ಗೌರ್ಮೆಂಟ್ ಎಕ್ಸಾಮ್ ಬರೆದ್ರು ಪರವಾಗಿಲ್ಲ, ನಡೆಯುತ್ತಾ? ನಡೀತದೆ. ಸರ್ ಇಲ್ಲಿ ಗೌರ್ಮೆಂಟ್ ಸೆಕ್ಟರ್ ತರ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಯಾವ್ದು ಇರಲ್ವಾ ಸರ್ ಒಂದ್ಸತಿ ಇದಾದ್ಮೇಲೆ? ಇರ್ತವೆ. ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್, ಹೈಯರ್ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಸೊ ಗ್ರೂಪ್ ಬಿ ಮತ್ತೆ ಎ ಲೆವೆಲ್ ಅಲ್ಲಿ ಇರೋರು DCM ಮಾಡ್ಕೊಂಡ್ರೆ ಸಾಕು. ಯಾರು ITI ಡಿಪ್ಲೊಮಾ ಮಾಡಿರೋರು ಇರ್ತೀರಲ್ಲ, ಮತ್ತೆ ಕೆಮಿಸ್ಟ್, ಇವರೆಲ್ಲರೂ ಹೈಯರ್ ಡಿಪ್ಲೊಮಾ ಮಾಡಬೇಕಾಗಿರ್ತದೆ. ಇದು ಡೈರಿ ಕಡೆಯಿಂದಾನೇ ಸ್ಪಾನ್ಸರ್ ಮಾಡ್ತಾರೆ. ಇದಕ್ಕೆ ಓದೋದಿಕ್ಕೆ ಲೀವು, ಎಕ್ಸಾಮ್ಗೆ ಲೀವು, ಪ್ರತಿಯೊಂದು ಡೈರಿ ಕಡೆಯಿಂದಾನೇ ಮಾಡ್ಕೊಡ್ತಾರೆ ಅವಕಾಶ. ಅಲ್ಲಿ ಡಿಪ್ಲೊಮಾ ಕೋರ್ಸ್ ಯಾವ್ದು ಕೇಳಿಲ್ಲಲ್ಲ ಸರ್ ಪೋಸ್ಟ್? ಇಲ್ಲ, ಈ ಸತಿ ಅಲ್ಲಿ ಕೇಳೋ ಗ್ರೇಡ್ 2ಗೆ ಡಿಪ್ಲೊಮಾ ಬೇಸಿಸ್ ಮೇಲೆ ಕ್ವಶನ್ಸ್ ಇದು ಪೋಸ್ಟ್ಗಳು ಕಾಲ್ಫಾರ್ಮ್ ಆದ್ರೆ ಡೈರಿ ಸೂಪರ್ವೈಸರ್ ಪೋಸ್ಟ್ ಕಾಲ್ಫಾರ್ಮ್ ಆಗೋದು. ಈಗ ಡೈರಿ ಕಡೆಯಿಂದ ಡಿಪ್ಲೊಮಾ ಏನಾರು ಕೋರ್ಸ್ ಅವೈಲೇಬಲ್ ಇದೆಯಾ ಸರ್ ಅಲ್ಲಿ? ಸರ್ ಇಲ್ಲವಲ್ಲ ಸರ್? ಇಲ್ಲ, ಮಾಡಿಸೋದಿಲ್ಲ. ಅವರ ಎಂಪ್ಲಾಯೀಸ್ ಮಾಡಿಸ್ತಾರೆ. ನೀವು ನಾಳೆ ದಿವಸ ಅಪಾಯಿಂಟ್ ಆದ ಮೇಲೆ ನಿಮ್ ಕೈಯಲ್ಲಿ ಮಾಡಿಸ್ತಾರೆ. ಇವಾಗ ಏನ್ ಮಾಡಿಸೋದಿಲ್ಲ. ಅಲ್ಲ ಸರ್, ಅದೇ ಅಪಾಯಿಂಟ್ ಆದ್ಮೇಲೆ ಕೇಳ್ತಿರೋದು. ಮಾಡಿಸ್ಕೊಡ್ತಾರೆ. ನಾನು ಹೇಳ್ದಲ್ಲ ಡಿಪ್ಲೊಮಾ ಮಾಡಿಸ್ಕೊಡ್ತಾರೆ ಸರ್. ನಾನು ಹೇಳದ್ನಲ್ಲ ಸರ್, ಇಲ್ಲಿ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಇದು ಮಾಡಿಸೋದು ನಿಮಗೆ ಯಾವ್ದು ಬೇಕೋ ಅದು ಮಾಡಿಸೋದಿಲ್ಲ. ಬಿಕಾಸ್ ನೀವು ಕೋಆಪರೇಟಿವ್ ಸೆಕ್ಟರ್ ಹೋಗ್ತಿರೋದ್ರಿಂದ ಇದು ಮ್ಯಾಂಡೇಟರಿ ಮಾಡಿದ್ದಾರೆ, ಅದಕ್ಕೆ. ಸರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಓನ್ಲಿ ಆಫೀಸ್ ವರ್ಕ್ ಇರುತ್ತಲ್ಲ ಸರ್? ಹೌದು. ಓಕೆ ಸರ್, ಓಕೆ ಎಂಡ್ ಮಾಡೋಣ. ತುಂಬಾ ಆಯ್ತು. ಅಡ್ಮಿಷನ್ ಬೇಕಾಗಿದ್ರು ಕಾಲ್ ಮಾಡ್ಕೊಳ್ಳಿ 9164521311. ಓಕೆ ಸರ್, ಥ್ಯಾಂಕ್ ಯು. ಗುಡ್ ನೈಟ್, ಟೇಕ್ ಕೇರ್.
ಇಲ್ಲ 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 ಇಲ್ಲ. ನಿಮಗೆ ಇವಾಗ ಅದರಲ್ಲಿ ಏನಂದ್ರೆ ಫುಲ್ ಲೆಂತ್ 5 ಟೆಸ್ಟ್ಗಳು. ಈಚ್ ಮಾಡ್ಯೂಲ್ ಪೇಪರ್ 1 ತಗೋಬೇಕಂದ್ರೆ 500, ಪೇಪರ್ 2 ತಗೋಬೇಕಂದ್ರೆ 500, ಎರಡು ತಗೋತೀರಾ ಅಂದ್ರೆ 1000 rupees. ಹೌದು ಅಷ್ಟೇ. ಎಸ್. ಅದರ ಜೊತೆಗೆ ಸೆಕ್ಷನ್ ಇದ್ದಾವೆ. ಸೆಕ್ಷನ್ 10 ಇದಕ್ಕೆ ಪೇಪರ್ 2, 10 ಪೇಪರ್ 1. ಸೊ ಅದು 500. ಎಸ್ ಎಕ್ಸಾಕ್ಟ್. ಓಕೆ ಸರ್ ಫೈನ್. ಓಕೆ. टेन 15 कुकिंग है। एक तो भी वीडियो अपलोड कर सकता हूँ। naturally this is would help you